ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವತ್ಸಲ. ವಯೋಮಾನಸ ಸಂಜೀವಿನಿಯ ಹೆಲ್ತಿ ಏಜಿಂಗ್ ಟಾಕ್ ಸೀರೀಸಿನ ಈ ದಿನದ ವಿಷಯ ಖಾಲಿ ಗೂಡು ಸಿಂಡ್ರೋಮ್, ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತ. ಇತ್ತೀಚೆಗೆ ಬಹಳ ಜನ ಹಿರಿಯರು, ವಿಶೇಷವಾಗಿ ನಗರಗಳಲ್ಲಿ ಅನುಭವಿಸುತ್ತಿರುವ ಮತ್ತು ಹೆಚ್ಚುತ್ತಿರುವ ಸಮಸ್ಯೆ ಇದು. ಕೂಡು ಕುಟುಂಬಗಳು ಕಣ್ಮರೆಯಾದಂತೆಲ್ಲ ಮತ್ತು ಮನೆ, ಅದರಲ್ಲಿರುವ ಸದಸ್ಯರು ಕಮ್ಮಿ ಆಗ್ತಾ ಹೋದಂತೆಲ್ಲ ಈ ಸಮಸ್ಯೆ ಹಿರಿಯರಿಗೆ ಹೆಚ್ಚಿನ ಸಮಯ ಕಳೆಯಲು ಕಷ್ಟ ಆದಂತೆಲ್ಲ ಮನೆ ಖಾಲಿ ಖಾಲಿ ಅಂತ ಅನಿಸೋಕೆ ಶುರುವಾಗ್ಬಿಡುತ್ತೆ. ನಮ್ಮ ಜೀವನಾರಂಭದಲ್ಲಿ ಮಕ್ಕಳು ಹುಟ್ಟಿದಾಗ, ಕಣ್ಣೆದುರೇ ಬೆಳೆಯುತ್ತಿರುವಾಗ ಪ್ರತಿ ಹೆಜ್ಜೆಯಲ್ಲೂ ನಾವು ಸಂಭ್ರಮ ಪಡ್ತಾ ಇರ್ತೀವಿ. ಮುಂದೆ ಬೆಳೆದಂತೆಲ್ಲ ಚೇಷ್ಟೆಗಳನ್ನು ನಿಭಾಯಿಸುತ್ತಾ ಅವರ ಶಾಲೆ, ಮನೆ ಕೆಲಸ, ನಮ್ಮದೇ ಮತ್ತು ನಮ್ಮ ಸಂಗಾತಿಯ ಕೆಲಸದ ಗಡಿಬಿಡಿ ಇವುಗಳಲ್ಲಿ ನಾವು ಮುಳುಗಿ ಹೋದಾಗ ಈ ಮಕ್ಕಳು ಯಾವಾಗ ದೊಡ್ಡವರಾಗ್ತಾರಪ್ಪ ಅಂತ ಅನೇಕ ಸಲ ಅಂದುಕೊಳ್ಳುತ್ತೀವಿ. ಮನೆಯಲ್ಲೇ ಇರಬಹುದಾದ ನಮ್ಮ ಹಿರಿಯರ ಆರೋಗ್ಯ ಸಮಸ್ಯೆಗಳು ಸೇರಿ ಈ ಒತ್ತಡಗಳು ಯಾವಾಗ ಕಡಿಮೆ ಆಗಿ ನಮಗೆ ವಿಶ್ರಾಂತಿ ಸಿಗುತ್ತೋ ಅಂತ ಕಾಯ್ತಾ ಇರ್ತೀವಿ. ಮುಂದೆ ಈ ಮಕ್ಕಳೇ ಓದು ಅಥವಾ ಕೆಲಸ, ಮದುವೆ, ವಿವಿಧ ಕಾರಣಗಳಿಂದ ನಮ್ಮಿಂದ ದೂರ ಆದಾಗ, ತಮ್ಮದೇ ಹೊಸ ಗೂಡು ಕಟ್ಟಿಕೊಂಡು ಅವರ ಜೀವನ ಶುರು ಮಾಡಿದಾಗ ಸಂತೋಷ ಸಮಾಧಾನಗಳೆಲ್ಲ ಸಿಕ್ಕರೂ ಏಕೋ ಮನೆ ಬಣ ಬಣ ಅಂತ ಅನ್ನಿಸೋಕೆ ಶುರು ಆಗಿಬಿಡುತ್ತೆ. ಮನೆಯ ಸದಸ್ಯರ ಸಂಖ್ಯೆ ಕಡಿಮೆ ಆದಂತೆಲ್ಲ ಕಟ್ಟಿಕೊಂಡ ದೊಡ್ಡ ಮನೆಯಲ್ಲಿ ಒಬ್ಬರೋ ಅಥವಾ ಇಬ್ಬರೋ ಸಿಲುಕಿಕೊಂಡಾಗ ಅನಾಥ ಪ್ರಜ್ಞೆ ಕಾಡಲಾರಂಭಿಸಿ ನಮ್ಮ ಆರೋಗ್ಯ ಸಮಸ್ಯೆಗಳು ಸೇರಿ ನಮ್ಮ ಬಂಧುಗಳು, ಸ್ನೇಹಿತರು ಕಾರಣಾಂತರದಿಂದ ದೂರ ಆದಂತೆಲ್ಲ ಸಮಯ ತುಂಬಾ ನಿಧಾನವಾಗಿ ಸರಿತಾ ಇದೆ, ಹೊತ್ತೇ ಹೋಗ್ತಾ ಇಲ್ಲ. ನಮ್ಮ ಮಕ್ಕಳು ದೂರದಲ್ಲಿ ಅವರ ಹೊಸ ಜೀವನದಲ್ಲಿ ಸಿಲುಕಿಕೊಂಡು ನಮಗೆ ಸಮಯನೇ ಕೊಡ್ತಾ ಇಲ್ಲ, ವಿಚಾರಿಸ್ತಾ ಇಲ್ಲ ಅಂತ ಡಿಪ್ರೆಷನ್ ಕಾಡಲು ಶುರುವಾಗಬಹುದು. ಮರಿ ಹಕ್ಕಿಗಳು ಬಲಿತು ಹಾರಿ ಹೋಗಿ ಖಾಲಿ ಗೂಡು ಆಗಿದೆ ನಮ್ಮ ಮನೆ ಅಂತ ಅನ್ನಿಸ್ತಾ ಇರುತ್ತೆ. ಹಿಂದಿನ ತಲೆಮಾರುಗಳ ಕೂಡು ಕುಟುಂಬಗಳು ಈಗ ಕಣ್ಮರೆ ಆಗ್ತಾ ಇರೋದು ಒಂದು ಮುಖ್ಯ ಕಾರಣ. ನಮ್ಮ ಬೆಂಗಳೂರಿನಲ್ಲಿ ಮತ್ತು ದೊಡ್ಡ ನಗರಗಳಲ್ಲಿ ತುಂಬಿರುವ ಫ್ಲಾಟ್ಗಳಲ್ಲಿ ವಾಸವಾಗಿರುವವರೆಲ್ಲ ಇಂಥ ಒಂಟಿ ಅಥವಾ ಜೋಡಿ ಜೀವಗಳೇ. ಹಳ್ಳಿಗಳಲ್ಲಿ ತುಂಬಾ ಕಾಡದ, ನಗರಗಳಲ್ಲಿ ವಿಶೇಷವಾಗಿ ವಿದೇಶಗಳಲ್ಲಿ ವಾಸವಾಗಿರುವ ಮಕ್ಕಳನ್ನು ಹೊಂದಿರುವ ಹಿರಿಯ ನಾಗರಿಕರಿಗೆ ಈ ಸಮಸ್ಯೆ ಸಾಮಾನ್ಯ. ಇದನ್ನು ನಾವು ಹೇಗೆ ಎದುರಿಸಬಹುದು, ನಮ್ಮ ಜೀವನವನ್ನು ಉತ್ತಮ ಮಾಡಿಕೊಳ್ಳಬಹುದು, ಈ ವಿಷಯದಲ್ಲಿ ಉಪಯುಕ್ತ ಸಲಹೆಗಳನ್ನು ಕೊಡಲು ಈ ದಿನ ಡಾಕ್ಟರ್ ವೇದಾ ಎನ್ ಶಟಗೇರಿ ಅವರು ನಮ್ಮೊಡನಿದ್ದಾರೆ. ಡಾಕ್ಟ್ರೇ, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಗೂ ಸ್ವಾಗತ ಮೇಡಮ್. ಡಾಕ್ಟರ್ ವೇದಾ ಶಟಗೇರಿ ಅವರ ಕಿರುಪರಿಚಯ. ಡಾಕ್ಟರ್ ವೇದಾ ಅವರು ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್ ಬೆಂಗಳೂರು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿಯ ಪ್ರೊಫೆಸರ್ ಆಗಿದ್ದಾರೆ. ಜವಾಹರ್ಲಾಲ್ ಮೆಡಿಕಲ್ ಕಾಲೇಜ್ ಬೆಳಗಾಂ ಇಲ್ಲಿ MBBS ಮತ್ತು MD ಸೈಕಿಯಾಟ್ರಿ ಪದವಿಗಳನ್ನು ಪಡೆದು ಸೈಕೋಸೆಕ್ಸುಯಲ್ ಮೆಡಿಸಿನ್ ಇದರಲ್ಲಿ JSS ಯೂನಿವರ್ಸಿಟಿ ಮೈಸೂರು ಇಲ್ಲಿ ಫೆಲೋಶಿಪ್ ಮಾಡ್ತಾ ಇದ್ದಾರೆ. IPS KCಯಲ್ಲಿ 3 ವರ್ಷದ EC ಮೆಂಬರ್, IPS PG ಅಕಾಡೆಮಿಕ್ ಸಬ್ ಕಮಿಟಿಯಲ್ಲಿ ಇದ್ದು ವಿಮೆನ್ ಅಂಡ್ ಸೆಕ್ಸುಯಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಇದರ ಕಮಿಟಿ, ಅದರ IAPP ಇದರ ಕೋ ಚೇರ್ಪರ್ಸನ್ ಆಗಿದ್ದಾರೆ. ವುಮನ್ ಎಂಪವರ್ಮೆಂಟ್ ಕಮಿಟಿ IPS ಸೌತ್ ಝೋನ್ ಇದರ ಕನ್ವೀನರ್ ಕೂಡ ಆಗಿದ್ದಾರೆ. ಸೈಕಿಯಾಟ್ರಿ, ಸೈಕಾಲಜಿ ಅಂಡ್ ಸೈಕಿಯಾಟ್ರಿಕ್ ಸೋಷಿಯಲ್ ವರ್ಕ್, PTSD ಅಂಡ್ ಜೆಂಡರ್ ಟ್ರಾಮಾ ಈ ವಿಷಯಗಳಲ್ಲಿ ಪುಸ್ತಕ ಮತ್ತು ಬರಹಗಳನ್ನು ಪ್ರಕಟಿಸಿದ್ದಾರೆ. ಅನೇಕ ಸಂಶೋಧನಾ ಮಂಡನೆಗಳು, ಜರ್ನಲ್ಗಳ ರಿವ್ಯೂಯರ್ ಆಗಿದ್ದಾರೆ. UG ಅಂಡ್ PG ಎಜುಕೇಶನ್, ಸೆಕ್ಸುಯಲ್ ಮೆಡಿಸಿನ್, ವಿಮೆನ್ಸ್ ಮೆಂಟಲ್ ಹೆಲ್ತ್, ಸೈಕೋ ಡರ್ಮಟಾಲಜಿ,
ಈ ವಿಷಯಗಳಲ್ಲಿ ಅವರಿಗೆ ಅತೀವ ಸಂಶೋಧನಾ ಆಸಕ್ತಿ. ಈ ದಿನ ಖಾಲಿಗೂಡು ಸಿಂಡ್ರೋಮ್ ಅನ್ನುವ ಅತಿ ಮುಖ್ಯವಾದ ವಿಷಯದ ಬಗ್ಗೆ ತಿಳಿಸಿಕೊಡಲು ಹಿರಿಯರ ಮನೋಜೀವನದ ಆರೋಗ್ಯ ಸುಧಾರಿಸಲು ಉಪಯುಕ್ತ ಸಲಹೆಗಳನ್ನು ನೀಡಲು ಉತ್ಸುಕರಾಗಿದ್ದಾರೆ. ಡಾಕ್ಟ್ರೆ, ದಿ ಫೀಲ್ಡ್ ಈಸ್ ಯೋರ್ಸ್. ಥ್ಯಾಂಕ್ ಯು. One second. ಕಾಣಿಸ್ತಾ ಇದೆಯಾ ತಮ್ಮೆಲ್ರಿಗೂನು ಸ್ಲೈಡ್ಸ್? ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ, ಸ್ಲೈಡ್ಸ್ ಇನ್ನೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಒಂದೇ ನಿಮಿಷ. ನೀವು ಕಾಣಿಸ್ತಾ ಇದ್ದೀರಾ? ಸ್ಲೈಡ್ಸ್ ಇಲ್ಲ. ಓಕೆ, ಒನ್ ಸೆಕೆಂಡ್. ಈಗ ಕಾಣಿಸ್ತಾ ಇದೆಯಾ? ಇವಾಗ ಕಾಣಿಸ್ತಾ ಇದೆ ಮೇಡಮ್. ಓಕೆ ಓಕೆ. ದಯವಿಟ್ಟು ಬೇರೆಯವ್ರನ್ನೆಲ್ಲ ಮ್ಯೂಟ್ ಮಾಡ್ಬಿಟ್ರೆ ವಾಸಿ, ಕೋಆರ್ಡಿನೇಟರ್ ಅವರು. ನನಗೆ ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ಭಾಗವಹಿಸಲು ಮತ್ತೆ ಕೆಲವೊಂದು ವಿಷಯದ ಬಗ್ಗೆ ನಿಮಗೆ ಎಂಟಿನೆಸ್ ಸಿಂಡ್ರೋಮ್ ಅಥವಾ ಖಾಲಿಗೂಡು ಸಿಂಡ್ರೋಮ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ವಿಜಯ್ ಹರ್ಬಿಶೆಟ್ಟರ್ ಸರ್, ವತ್ಸಲ ಮೇಡಮ್ ಹಾಗೂ ನಿಮ್ಮೆಲ್ಲ ತಂಡದವರಿಗೆ ನನ್ನ ಧನ್ಯವಾದವನ್ನು ಮುಂಚಿತವಾಗಿ ಇದ್ ಮಾಡ್ತೇನೆ. ಈ ಖಾಲಿಗೂಡು ಸಿಂಡ್ರೋಮ್ ಬಗ್ಗೆ ಆಲ್ರೆಡಿ ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಮೇಡಮ್ ಅವರು. ಖಾಲಿಗೂಡು ಅಥವಾ ಖಾಲಿಗೂಡು ಸಿಂಡ್ರೋಮ್ ಅಂತ ಯಾವಾಗ ಹೇಳ್ತೀವಿ ನಾವಂದ್ರೆ, ನಾವು ಹೆತ್ತವರು ಈ ಭಾವನೆಗಳನ್ನ ಯಾವಾಗ ಅನುಭವಿಸುತ್ತೇವೆ, ಯಾವಾಗ ನಮ್ಮ ಎಲ್ಲಕ್ಕಿಂತ ಚಿಕ್ಕ ಮಗು ಆ ಗೂಡಿಂದ ಹಾರಿ ಹೋಗುತ್ತೆ. ಹಲವಾರು ಕಾರಣದಿಂದ ಮಕ್ಕಳು ದೊಡ್ಡವರಾದ್ಮೇಲೆ ತಂದೆ ತಾಯಿನ ಬಿಟ್ಟು ತಮ್ಮ ಕೆಲಸಕ್ಕಾಗ್ಲಿ ಅಥವಾ ತಮ್ಮ ಕುಟುಂಬಕ್ಕಾಗ್ಲಿ ಅಥವಾ ದೊಡ್ಡ ಸಂಪಾದನೆಗಾಗ್ಲಿ ಜಾಬ್ ಅಪಾರ್ಚುನಿಟೀಸ್ಗೋಸ್ಕರ ನಮ್ಮನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಉಂಟಾಗುತ್ತೆ. ಸೊ ಆ ಸಮಯದಲ್ಲಿ ನಾವು ಅವರು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದು ಒಂದು ಉದ್ದೇಶದಿಂದ ಮನೆಯನ್ನ ಬಿಟ್ಟು ಹೋದಾಗ ನಾವು ಆ ಭಾವನೆಗಳನ್ನ ಏನು ಅನುಭವಿಸ್ತೀವಿ ಅದಕ್ಕೆ ಎಂಟಿ ನೆಸ್ಟ್ ಸಿಂಡ್ರೋಮ್ ಅಥವಾ ಖಾಲಿಗೂಡು ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಸಿಂಡ್ರೋಮ್ಗಳ ಲಕ್ಷಣಗಳೇನು? ಈ ಸಿಂಡ್ರೋಮ್ ಅಲ್ಲಿ ಹೆಚ್ಚು ಏಕಾಂತತೆ ಮತ್ತು ಒಂಟಿತನ ಕಂಡು ಬರುತ್ತದೆ. ಹೆಚ್ಚು ಪೋಷಕರಿಗೆ ನೋವು ಮತ್ತು ಆತಂಕ ಎರಡೂ ಕಾಣಿಸುತ್ತೆ. ತುಂಬಾ ಯೋಚನೆ ಮಾಡ್ತಾರೆ ತಮ್ಮ ಮಕ್ಕಳ ಬಗ್ಗೆ. ಹೇಗಿದ್ದಾರೇನೋ, ನಾವಿಲ್ದೇನೆ ಹೇಗ್ ಮಾಡ್ಕೊಂಡಿದ್ದಾರೇನೋ, ಅವರ ಭವಿಷ್ಯ ಹೇಗಿರುತ್ತೇನೋ ಅನ್ನೋದೆಲ್ಲ ಚಿಂತೆ ಕಾಡುತ್ತೆ. ಅದು ಒಂದು ತರದ ಚಿಂತೆ. ಆದ್ರೆ ನಾವು ಹೇಗಿರ್ತೀವೇನೋ, ನಮಗೆ ವಯಸ್ಸಾಯ್ತು, ನಮ್ಮ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಹಾಗೂ ಮಕ್ಕಳು ಬಿಟ್ಟು ಹೋದಾಗ ಅವ್ರ ಹಳೆ ನೆನಪುಗಳೆಲ್ಲ ತುಂಬಾ ಕಾಡುತ್ತೆ. ಎಷ್ಟೊಂದ್ ಜನರಿಗೆ ತುಂಬಾ ಮನಸ್ಸಿಗೆ ಖಿನ್ನತೆ, ದುಃಖ, ಬೇಜಾರು, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲದೆ ಇರುವಂತ ಲಕ್ಷಣಗಳು ಕಂಡು ಬರುತ್ತೆ. ತುಂಬಾ ಮನಸ್ತಾಪ ಮಾಡ್ಕೊಂತಾರೆ ಎಷ್ಟೊಂದ್ ಜನ ಪೇರೆಂಟ್ಸು. ಆಸಕ್ತಿ ಕೆಲಸದಲ್ಲಿ ಇರಬಹುದು, ಮುಂಚೆ ಅವರಿಗೆ ಯಾವ ಕೆಲಸದಲ್ಲಿ ಆಸಕ್ತಿ ಇತ್ತು, ಚಟುವಟಿಕೆಗಳಲ್ಲಿ ಆಸಕ್ತಿ ಇತ್ತು, ಅದು ಇವಾಗ ಕಂಡು ಬರೋದಿಲ್ಲ. ನಿದ್ರೆಯ ಸಮಸ್ಯೆಗಳು ಕೂಡ ಉಂಟಾಗ್ತವೆ. ಎಷ್ಟೋ ಸತಿ ನಿದ್ದೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಆ ಚಿಂತೆಗಳಿಂದ ನಿದ್ದೆನೆ ಬರೋದಿಲ್ಲ. ನಿದ್ದೆ ಬಂದ್ರೂ ಕೂಡ ಅವರಿಗೆ ಕೆಟ್ಟ ಕನಸುಗಳು ಬೀಳೋದು, ನಡು ರಾತ್ರಿ ಎಚ್ಚರಿಕೆ ಆಗೋದು, ಆವಾಗ ಎದೆ ಜೋರಾಗಿ ಬಡ್ಕೊಳ್ಳೋದು, ಚಿಂತೆ ಆಗೋದು, ಮತ್ತೆ ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಅಂತ ಅನ್ಸೋದಿಲ್ಲ ನಿದ್ದೆಯಿಂದ ಎದ್ದ ತಕ್ಷಣ. ಸೊ ಹಾಗೂ ಆಹಾರ ತಿನ್ಬೇಕು ಅಂತ ಅನ್ಸಿದ್ರುನು ಅದು ಆಸಕ್ತಿಯಿಂದ ತಿಂತಾ ಇರೋದಿಲ್ಲ. ಮೊದ್ಲು 3 ಬಾರಿ ಊಟ ಮಾಡ್ತಿದ್ದೆ, ಆದ್ರೆ ಇವಾಗ ಬರೀ 2 ಬಾರಿ ಊಟ ಮಾಡ್ಲಿಕ್ಕೆ ಸಾಧ್ಯ. ಸಾಕಷ್ಟು ನಂದು ತೂಕನೂ ಕಡಿಮೆ ಆಗಿದೆ ಅಂತಾನು ಬಂದು ಬಹಳಷ್ಟು ಜನ ಹೇಳ್ತಾರೆ.
ಹಾಗೂ ಮಕ್ಕಳಿದ್ದಾಗ ಸಂಬಂಧಗಳು ತಂದೆ ತಾಯಿ ನಡುವೆನು ಸಂಬಂಧಗಳು ಒಂದ್ ರೀತಿಲಿದ್ರೆ, ಮಕ್ಕಳು ಇಲ್ದಿದಾಗ ತಮ್ಮನ್ನೇ ತಾವು ಬ್ಲೇಮ್ ಮಾಡ್ಕೊಳ್ಳೋದು, ನಮ್ ಕಡೆಯಿಂದನೇ ಏನಾದ್ರೂ ತಪ್ಪಾಯ್ತೇನೋ ಅಂತ ತಮ್ಮನ್ನೇ ತಾವು ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಒಬ್ರಿಗೊಬ್ರುನು ಆ ಸಂಬಂಧದಲ್ಲೂ ಘರ್ಷಣೆ ಇವೆಲ್ಲ ಕಂಡು ಬರುವಂತದ್ದು ಸಮಸ್ಯೆಗಳಿರುತ್ತೆ. ಹಾಗೂ ಇವೆಲ್ಲಾನು ಸೇರಿದಾಗ ಅವರಿಗೆ ಒಟ್ನಲ್ಲಿ ಯಾವ ರೀತಿದು ಸಮಾಧಾನ ಅಂತ ಕಂಡು ಬರೋದಿಲ್ಲ. ಇದು ಎಸ್ಪೆಷಲಿ ಯಾಕೆ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ಅಂತಂದ್ರೆ, ತಮ್ಗೆಲ್ಲ ತಿಳಿದಿರುವ ಹಾಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟ್ ಬಂದಾಗಿಂದ ಅರ್ಬನೈಸೇಷನ್, ನಾವೆಲ್ಲ ಇವಾಗ ಹೆಚ್ಚು ಮೆಟ್ರೋ ಸಿಟಿ ಕಲ್ಚರ್ ನಲ್ಲಿ ಇದ್ದೀವಿ. ಇಲ್ಲೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ತಂದೆ ತಾಯಿ ಮಗು, ಇಲ್ಲಿ ಸಪೋರ್ಟ್ ಸಿಸ್ಟಮ್ ಅಂತ ಯಾರಿಗೂನು ಇಲ್ಲ. ಮಕ್ಕಳು ದೊಡ್ಡವ್ರನ್ನಾಗಿ ಮಾಡ್ಬೇಕಾದ್ರೂ ಇಬ್ರು ತಂದೆ ತಾಯಿ ಕೆಲಸ ಮಾಡ್ತಿರ್ತಾರೆ ಹೆಚ್ಚ್ ಫ್ಯಾಮಿಲೀಸ್ ಅಲ್ಲಿ. ನಂತರ ಆ ಮಕ್ಕಳನ್ನ ನೋಡ್ಕೊಳ್ಳೋರು ಫ್ಯಾಮಿಲಿ ಮೆಂಬರ್ಸು ಹಿಂದೆಲ್ಲ ಇರೋರು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಲ್ಲಿ. ಇವಾಗ ಆ ಪದ್ಧತಿ ಕಂಡು ಬರೋದಿಲ್ಲ. ಎಷ್ಟೊಂದ್ ಸತಿಗೆ ಪೇರೆಂಟ್ಸು ಮಕ್ಕಳು ನೋಡ್ಕೊಳಕ್ಕೂ ಇರೋದಿಲ್ಲ. ಪ್ಲೇ ಗ್ರೂಪು ಅಥವಾ ಡೇ ಕೇರ್ ಸ್ಕೂಲ್ ನಲ್ಲೂ ಬಿಟ್ಟಿರ್ತಾರೆ. ಅಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದು ಮಗುಗೆ ಮತ್ತೆ ಪೇರೆಂಟ್ಸಿಗೆ ಜಾಸ್ತಿ ಬಾಂಡಿಂಗ್ ಆಗಿರೋದಿಲ್ಲ. ಅಂಥ ರೀತಿ ಕಪಲ್ ಅಲ್ಲಿ ಈ ಮಕ್ಕಳು ಒಂದ್ ವೇಳೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಥವಾ ಹೆಚ್ಚಿನ ತಮ್ದು ಕರಿಯರ್ ಅಪಾರ್ಚುನಿಟೀಸ್ಗೋಸ್ಕರ ಎಲ್ಲಾದ್ರೂ ಬಿಟ್ಟು ಹೋದ್ರೂ ಆ ಅಡ್ಜಸ್ಟ್ ಆಗುವಂತ ಕೆಪಾಸಿಟಿ ಪೇರೆಂಟ್ಸಿಗೆ ಇರುತ್ತೆ. ಬಿಕಾಸ್ ಅಷ್ಟೊಂದು ಆ ಲೆವೆಲ್ ಅಲ್ಲಿ ಅಟ್ಯಾಚ್ಮೆಂಟ್ ಹಿಂದಿನ ಜನರೇಷನ್ ನಲ್ಲಿ ಇದ್ದಂಗೆ ಈಗಿನ ಕರೆಂಟ್ ಜನರೇಷನ್ ಅಲ್ಲಿ ಇರೋದಿಲ್ಲ. ಸೊ ಆ ಪೇರೆಂಟ್ಸು ಪರ್ಹ್ಯಾಪ್ಸ್ ಅಡಾಪ್ಟ್ ಆಗ್ಲಿಕ್ಕೆ ಈಸಿ ಆಗುತ್ತೆ ಅವರಿಗೆ. ಆ ತರದ ಸಂದರ್ಭದಲ್ಲಿ ಈಸಿಯಾಗಿ ಅಡಾಪ್ಟ್ ಆಗೋದಕ್ಕೆ ಇಟ್ ಬಿಕಮ್ಸ್ ಈಸಿ. ಆದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಹಿಂದಿಂದೆ ಅಂತ ಇಟ್ಕೊಳ್ಳೋಣ, ಲೆಟ್ಸ್ ಸೇ 10 years ಹಿಂದೆ, 20 years ಹಿಂದೆ, ಆವಾಗೆಲ್ಲ ಸಿಸ್ಟಮ್ ಹೇಗಿತ್ತು ಅಂದ್ರೆ ಹಿರಿಯರ ಜೊತೆಗೆ ಅವ್ರ ಸಂಬಂಧಿಕರು ಕೂಡ ಒಟ್ಟಿಗಿರೋರು, ಅಜ್ಜ ಅಜ್ಜಿ ಕೂಡ ಇರೋರು. ಆವಾಗ ಅಷ್ಟು ತುಂಬು ಕುಟುಂಬದಲ್ಲಿ ಇದ್ದವರೆಲ್ಲಾರು ಹೋದ ತಕ್ಷಣ ಒಬ್ಬಂಟಿತನ ಕಾಡೋದು. ಅವಾಗ ಒಬ್ರಿಗೊಬ್ರು ಅಟ್ಲೀಸ್ಟ್ ಹೇಳ್ಕೊಳ್ಳೋದಕ್ಕೆ ಕಷ್ಟ ಸುಖನ ಒಬ್ಬರಿಂದೊಬ್ಬರಿಗೆ ಡಿಸ್ಕಸ್ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ಜೊತೆಗಿರೋರು ಸಂಬಂಧಿಕರು ಅಥವಾ ಫ್ಯಾಮಿಲಿ ಮೆಂಬರ್ಸು. ಬಟ್ ಆ ಸಿಸ್ಟಮ್ ಇವಾಗ ಅರ್ಬನೈಸೇಷನ್ ನಿಂದ, ನ್ಯೂಕ್ಲಿಯರ್ ಫ್ಯಾಮಿಲಿ ಸಿಸ್ಟಮ್ ನಿಂದ ಇಲ್ಲ. ಕೆಲವರಲ್ಲಿ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಏನೇ ಆದ್ರೂ ನಾನು ಆದಷ್ಟು ಮಟ್ಟಿಗೆ ನನಗಿರುವಂತ ಸಮಸ್ಯೆನ ವೆಂಟ್ ಔಟ್ ಮಾಡ್ಬಿಟ್ಟು ನಾನು ಇನ್ನೊಬ್ಬರ ಹತ್ರ ಹೇಳ್ಕೊಂತೀನಿ ನಂಗೆ ಆಗ್ತಾ ಇರೋ ಕಷ್ಟನ. ಕೆಲವ್ರು ಏನ್ ಮಾಡ್ತಾರೆ, ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಿರ್ತಾರೆ, ಮಾತಾಡೋದಿಲ್ಲ, ಯಾರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರೋದಿಲ್ಲ, ಮನಸ್ಸಿನಲ್ಲೇ ಇಟ್ಕೊಂಡು ತುಂಬಾ ನೋವು ಪಡಿತಾ ಇರ್ತಾರೆ. ಸೊ ಫ್ಯಾಮಿಲಿನಲ್ಲಿ ಕೂಡ ಇಂಟ್ರಾಕ್ಷನ್ ಅಂತ ಏನ್ ಹೇಳ್ತೀವಿ, ಒಬ್ರಿಗೊಬ್ರು ಅವರು ಇಂಟ್ರಾಕ್ಟ್ ಮಾಡೋದು ಕಡಿಮೆ ಆಗ್ಬಿಟ್ಟಿರತ್ತೆ. ಸೊ ಇದ್ದಾರೆ ಇಬ್ರು ಅಪ್ಪ ಅಮ್ಮ ಅಂಡರ್ ಒನ್ ರೂಫ್, ಆದ್ರೆ ಹೆಚ್ಚು ಇಂಟ್ರಾಕ್ಷನ್ ಇಲ್ಲ. ರೀಸನ್ ಇಸ್ ಹಳೆ ನೆನಪುಗಳು, ಮಕ್ಕಳಿಲ್ಲ ಅನ್ನೋದೊಂದು ಯೋಚನೆ ಸದಾ ತಲೆ ಅದರಲ್ಲೇ ಇರುತ್ತೆ, ಯಾವ್ದ್ರಲ್ಲಿನೂ ಇಂಟ್ರೆಸ್ಟ್ ಅಂತ ಬರ್ತಾ ಇರೋದಿಲ್ಲ. ಸೊ ಈ ಕಾನ್ಸೆಪ್ಟ್ ಆಕ್ಚುಲಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇದನ್ನ ನಾವು ಓವರ್ಕಮ್ ಮಾಡಿದ್ರೆ ಇದು ಒಂದು ಕಾಯಿಲೆ ಲಕ್ಷಣಕ್ಕೆ ಆ ಲೆವೆಲ್ಗೆ ಹೋಗಲ್ಲ. ಬಟ್ ಈ ಹಂತದಲ್ಲಿ ನಮ್ಮನ್ನ ನಾವು ಅದು ಇದರಿಂದ ಆಚೆ ಬಂದಿಲ್ಲ, ಸಪೋಸ್ ನಾವ್ ಈ ಸ್ಟೇಜ್ ನಿಂದ ಆಚೆ ಬಂದಿಲ್ಲ ಅಂತಂದ್ರೆ ಅದು ಕಾಯಿಲೆ ಲಕ್ಷಣದ ಒಂದು ರೂಪ ಆಗುತ್ತೆ. ಅಂದ್ರೆ ಖಿನ್ನತೆ ಅಂತ ಹೇಳ್ತೀವಿ ಅಥವಾ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಆವಾಗ ನಾವು ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೇಬೇಕಾಗತ್ತೆ. ಇದು ನಾರ್ಮಲ್ ಒಂದು ರೆಸ್ಪಾನ್ಸ್. ಯಾರೇ ಒಬ್ರು ಸ್ವಲ್ಪ ದಿವಸ ನಮ್ ಜೊತೆ ರೂಢಿ ಇದ್ದಾಗ ಸಡನ್ ಆಗಿ ಮನೆ ಬಿಟ್ಟು ಹೋದಾಗ ನಮ್ಗೇನೋ ಒಂದ್ ಸೆನ್ಸ್ ಆಫ್ ಅವ್ರು ನನ್ ಬಿಟ್ಟು ಹೋದ್ರು, ನಾನು ಒಬ್ಬಂಟಿಗ ಆದೆ ಅನ್ನೋ ಫೀಲಿಂಗ್ ಬರೋದು ತುಂಬಾ ಸಹಜ. ಅಥವಾ ಯಾರನ್ನಾದ್ರೂ ಕಳ್ಕೊಂಡಾಗ ಮನ್ಸಿಗೆ ಬೇಜಾರಾಗೋದು, ದುಃಖ ಆಗೋದು, ಅಳು ಬರೋದು, ನಿದ್ದೆ ಬರ್ದೇ ಇರೋದು, ಎಲ್ಲ ನೆಗೆಟಿವ್ ಥಾಟ್ಸೇ ತಲೆಯಲ್ಲಿ ವಿಚಾರಗಳು ಬರ್ತಾ ಇರೋದು ಆದಾಗ ಅದು ಸಹಜ. ಬಟ್ ಅದೇ ಪದೇ ರಿಪೀಟ್ ಆಗಿ ತುಂಬಾ ಮನಸ್ಸು ಯೋಚನೆಗಳಲ್ಲೇ ಬಿದ್ದಾಗ, ತುಂಬಾನೇ ಮನಸ್ಸು ನೋವು ಕಂಡಾಗ ಆವಾಗ ನಾವು
ತಜ್ಞರ ಸಲಹೆ ತಗೊಳ್ಬೇಕಾಗಿರೋದು ಬಹಳ ಮುಖ್ಯ. ಈ ಕಾನ್ಸೆಪ್ಟ್ ಅನ್ನ ಮೊದಲು ಹೇಳಿದವರು ಅಮೆರಿಕದೊಬ್ರು ರೈಟರ್, ಅವ್ರ ಹೆಸರು ಡೊರೋಥಿ ಕ್ಯಾನ್ಫೀಲ್ಡ್ ಫಿಶರ್ ಅಂತ ಹೇಳೋರು. ಹೆಚ್ಚಾನೆಚ್ಚು ಈ ಸಿಂಡ್ರೋಮ್ ಎರಡು ತಂದೆ ಮತ್ತು ತಾಯಿ ಇಬ್ಬರಲ್ಲೂ ಕಂಡು ಬರುತ್ತೆ. ಆದ್ರೆ ತಾಯಿ ಮಕ್ಕಳ ಆರೈಕೆ ತುಂಬಾ ಸೂಕ್ಷ್ಮತೆಯಿಂದ ಮಾಡಿರ್ತಾರೆ. ಹೆಚ್ಚು ಪ್ರೀತಿ, ಹೆಚ್ಚು ವಿಶ್ವಾಸ, ತುಂಬಾ ಅಕ್ಕರೆಯಿಂದ ನೋಡ್ಕೊಂಡಿರ್ತಾರೆ ಚಿಕ್ಕವರಿದ್ದಾಗಿಂದ. ಸೊ ಅಟ್ಯಾಚ್ಮೆಂಟ್ ಫಿಗರ್ ಹೆಚ್ಚು ಮನೆಗಳಲ್ಲಿ ತಾಯಿನೇ ಆಗಿರೋದ್ರಿಂದ ತಾಯಿ ಹೆಚ್ಚು ಇದನ್ನ ಸಫರ್ ಮಾಡ್ತಾರೆ ಅನ್ನೋದು ಬಹಳಷ್ಟು ಹಿಂದೆ ಎಲ್ಲ ನಡೆಸಿರೋ ಸ್ಟಡೀಸ್ ಹೇಳುವಂಥದ್ದು. ಸೊ ನಾನು ಹೇಳಿರೋ ಹಾಗೆ 2 ರೀತಿ ಸಮಸ್ಯೆಗಳು ಬಹಳ ಇಂಪಾರ್ಟೆಂಟ್. ಒಂದು ಬಿಹೇವಿಯರಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಯೋಚನೆಗಳು ಬರೋದು, ಮನಸ್ಸಿಗೆ ಬೇಜಾರಾಗೋದು, ಖಾಲಿತನ ಅಂತ ಅನ್ಸೋದು, ಒಬ್ಬಂಟಿತನ ಅಂತ ಅನ್ಸೋದು, ಏನಕ್ಕೂ ನಾನು ಪ್ರಯೋಜನಕ್ಕೆ ಇಲ್ಲ, ಯೂಸ್ಲೆಸ್ ಅಂತ ಅನ್ಸೋದು, ನಾನು ತುಂಬಾ ಲೋನ್ಲಿ ಆಗ್ಬಿಟ್ಟಿದೀನಿ, ಒಬ್ನೇ ಆಗ್ಬಿಟ್ಟಿದೀನಿ, ಏಕಾಂತವಾಗಿ ಒಬ್ನೇ ಇರ್ಬೇಕು ಅಂತ ಅನ್ಸೋದು, ಯಾವ್ದಕ್ಕೂ ನನ್ಗೆ ಪರ್ಪಸ್ಸೇ ಇಲ್ಲ, ಈ ಬಾಳ್ ಬದುಕುವಂಥದ್ದು ನನ್ಗೆ ಯಾವ್ದು ಇಂಟ್ರೆಸ್ಟೇ ಇಲ್ಲ, ಏನಕ್ಕಿರ್ಬೇಕು ನಾನು, ಈ ಮಗನೂ ಹೋದ, ಮಗಳು ಹೋದ್ಲು, ಯಾರು ಇಲ್ಲ, ನನ್ ಪರ್ಪಸ್ ಏನು, ಯಾಕಿರ್ಬೇಕು ನಾನು. ಹಾಗೆ ಆತಂಕ, ಭಯ ಹಾಗೂ ಮನಸ್ಸಿಗೆ ಬೇಜಾರಾಗೋದು, ಖಿನ್ನತೆ ಇವೆಲ್ಲ ಆ ಸಿಂಡ್ರೋಮ್ನ ಲಕ್ಷಣಗಳು. ಹಾಗೂ ಫಿಸಿಕಲ್ ಸಿಂಪ್ಟಮ್ಸ್. ಈ ಫಿಸಿಕಲ್ ಸಿಂಪ್ಟಮ್ಸ್ ಹೆಚ್ಚಾನೆಚ್ಚು ಮಿಡ್ ಲೈಫ್ ಕ್ರೈಸಿಸ್ ಅಂತ ಹೇಳ್ತೀವಿ. 40ರಿಂದ 60 ವರ್ಷ ನಮ್ಗೆ ವಯಸ್ಸಾದಾಗ ಹೆಚ್ಚು ಮೈನಲ್ಲಿ, ಎಸ್ಪೆಷಲಿ ಲೇಡೀಸ್ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆದಾಗ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಇಂಬ್ಯಾಲೆನ್ಸ್ ಆದಾಗ ಹೆಚ್ಚು ಈ ಮೆನ್ಸಸ್ ಎಲ್ಲ ನಿಲ್ಲುವ ಸಮಯದಲ್ಲಿ, ಅದೇ ಸಮಯದಲ್ಲಿ ಈ ಮಕ್ಕಳು ಕೂಡ ಮನೆಯನ್ನ ಬಿಟ್ಟು ಹೋಗ್ತಿದ್ದಾರೆ ಅಥವಾ ಹೋಗಿದ್ದಾರೆ ಅನ್ನೋ ಪೆರಿಮೆನೋಪಾಸಲ್ ಸ್ಟೇಜ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಹೆಚ್ಚು ಸೆಕೆ ಬೆವರು ಬರೋದು, ರಾತ್ರಿ ಜೋರಾಗಿ ಸೆಕೆ ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಸುಸ್ತಾಗೋದು, ಆಹಾರ ತಿನ್ನೋದ್ರಲ್ಲಿ ಚೇಂಜಸ್ ಕಂಡು ಬರೋದು, ಹಾಗೂ ಬಹಳಷ್ಟು ಸತಿಗೆ ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇದ್ದಾಗ ಪೇರೆಂಟ್ಸ್ ತಮ್ಮ ಮಕ್ಕಳ ರೂಮ್ ನಲ್ಲೇ ಹೋಗಿರೋದು, ಅವ್ರಿದ್ದ ತಾರಾನೇ ಮಾಡಿ ಒಬ್ರೇ ಮಾತಾಡೋದು, ಮಕ್ಕಳಿದ್ದಂಗೆನೆ ಅವ್ರದ್ದೆಲ್ಲಾ ಸಾಮಾನುಗಳನ್ನ ನೋಡ್ಕೋತಿರೋದು, ಫೋಟೋಸ್ಗಳನ್ನ ನೋಡ್ಕೋತಿರೋದು, ಕಣ್ಣೀರ್ ಬಿಡೋದು, ಇದೆಲ್ಲ ಮಾಡ್ತಿರ್ತಾರೆ. ಹಾಗೇನೆ ಈ ಕೆಲವೊಂದು ಹಂತಗಳಿದ್ದಾವೆ ಈ ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂತ. ಫಸ್ಟ್ ಏನಂದ್ರೆ ಎಲ್ಲಾ ಪೇರೆಂಟ್ಸು ಈ ಎಲ್ಲಾ ಸ್ಟೇಜಸ್ನು ಆಗ್ಬೇಕು, ಈ ಹಂತದಲ್ಲಿ ಫಾಲೋ ಆಗ್ಬೇಕು ಅಂತ ಏನಿಲ್ಲ. ಕೆಲವು ಪೇರೆಂಟ್ಸು ಡೈರೆಕ್ಟ್ಲಿ ಮನ್ಸ್ ಗಟ್ಟಿ ಮಾಡ್ಕೊಂತಾರೆ, ರಿಲೀಫ್ ಸ್ಟೇಜಿಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಆ ಥರ ಮಟ್ಟಿಗಂತೂ ಟೆನ್ಷನ್ ಆಗ್ಲಿ, ಬೇಜಾರಾಗ್ಲಿ, ದುಃಖ ಆಗ್ಲಿ, ಗ್ರೀಫ್ ನಲ್ಲಿ ಇರಲ್ಲ. ಗ್ರೀಫ್ ಅಂದ್ರೆ ಹೆಚ್ಚು ವಿಪರೀತವಾದ ದುಃಖ. ಮಕ್ಕಳು ಬಿಟ್ಟು ಹೋದ್ರು ಅನ್ನೋ ಒಂದು ವಿಷಯನ ಅನುಭವಿಸ್ತಾರಲ್ಲ, ಆ ಭಾವನೆಗಳು ವಿಪರೀತ ಮಟ್ಟಿಗಿದ್ದಾಗ ಅಳೋದು, ದುಃಖ ಮಾಡೋದು, ಯಾರ ಜೊತೆ ಮಾತಿಲ್ಲ, ಕತೆ ಇಲ್ಲ, ಒಬ್ರೇ ಇರ್ಬೇಕಂತ ಅನ್ಸೋದೆಲ್ಲ ಅದಕ್ಕೆ ನಾವು ಗ್ರೀಫ್ ಅಂತ ಹೇಳ್ತೀವಿ. ಅದು ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ಆ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಜೊತೆಗೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅವ್ರ ಬಾಂಡಿಂಗ್ ಹೇಗಿತ್ತು, ಅವ್ರು ಎಷ್ಟು ಸಮಯ ಮಕ್ಕಳು ತಮ್ಮ ತಂದೆ ತಾಯಿ ಜೊತೆ ಕಳೀತಿದ್ರು, ಎಷ್ಟು ತಮ್ಮ ನೋವನ್ನ, ಕಷ್ಟ ಸುಖನ ಹಂಚ್ಕೊಂತಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಿಲೀಫ್ ಸ್ಟೇಜ್ ಅಲ್ಲಿ ಏನಾಗುತ್ತಂದ್ರೆ ಅವರು ಬೇರೆ ರೀತಿಯಲ್ಲಿ ನನ್ಗೆ ಯಾಕೆ ಹಿಂಗ್ ಹೋದ ಅಂತ ಫಸ್ಟ್ ಸ್ಟೇಜ್ ಅಲ್ಲಿ ಯೋಚನೆ ಮಾಡಿದ್ರೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಅವರಿಗೂ ಸ್ವಾತಂತ್ರ್ಯ ಬೇಕು, ಅವರು ಮುಂದುವರಿಲಿ ಜೀವನದಲ್ಲಿ, ಅವರು ತಮ್ಮ ಪರ್ಸನಲ್ ನೀಡ್ಸ್ ಆಗ್ಲಿ, ಇಂಟ್ರೆಸ್ಟ್ ಆಗ್ಲಿ ಎಲ್ಲ ಪರ್ಸೀವ್ ಮಾಡ್ಲಿ, ಅವರಿಗೂ ಫ್ರೀಡಮ್ ಇರ್ಲಿ, ಅವ್ರು ಚೆನ್ನಾಗ್ ಆಗ್ತಿದ್ದಾರೆ ಅನ್ನೋದನ್ನ ಕೇಳ್ ಬಂದ ತಕ್ಷಣ ಒಂದ್ ರೀತಿ ಪರಿಹಾರ, ಅಂದ್ರೆ ಒಂದ್ ರೀತಿ ಖುಷಿ ಅನ್ಸುತ್ತೆ ಪೇರೆಂಟ್ಸಿಗೆ. ಸೊ ಅದಕ್ಕೆ ನಾವು ರಿಲೀಫ್ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ. ಸೊ ದಟ್ ಮಕ್ಕಳು ತಮ್ಗಿರೋ ಎಕ್ಸ್ಟ್ರಾ ಟೈಮ್ನ ಅವರಿಗೆ ನೀಡ್ಲಿಕ್ಕೆ ಸಾಧ್ಯ. ಸೊ ಅಲ್ಲಿ ಫ್ರೀಡಮ್ ಅನ್ನೋದು ಏನ್ ಮಕ್ಕಳಿಗೆ ಸಿಕ್ತು ಅನ್ನೋದ್ರಿಂದ ಪೇರೆಂಟ್ಸಿಗೆ ಒಂದ್ ರೀತಿ ರಿಲೀಫ್ ಆಗುತ್ತೆ. ಮತ್ತೆ ಅವರಿಗಷ್ಟೇ ಅಲ್ಲ ಈ ಫ್ರೀ ಟೈಮ್ ಸಿಕ್ಕಿರೋದು, ಪೇರೆಂಟ್ಸಿಗೆ ಕೂಡ ಫ್ರೀ ಟೈಮ್ ಸಿಕ್ಕದ ಹಾಗೆ. ಎಷ್ಟೊಂದ್ ಸತಿಗೆ ತಮ್ಮ ಹಳೆ ಹಾಬೀಸ್ ಆಗ್ಲಿ, ಇಂಟ್ರೆಸ್ಟ್ ಆಗ್ಲಿ, ಅದನ್ನೆಲ್ಲ ಮಾಡಿರೋದಿಲ್ಲ. ಗಾರ್ಡನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಎಷ್ಟೊಂದು ಆರ್ಟ್ ಮೇಕಿಂಗ್ ನಲ್ಲಿ ಇಂಟ್ರೆಸ್ಟ್ ಇದ್ದಿರುತ್ತೆ,
ತಮ್ದು ಯಾವ್ದು ಹಾಬೀಸು ಇಂಟ್ರೆಸ್ಟು ಇದರಲ್ಲಿ ಅವರು ತೊಡಗಿಸಿಕೊಂಡಿರೋದಿಲ್ಲ. ಬರೀ ಮಕ್ಕಳನ್ನ ದೊಡ್ಡ ಮಾಡೋದ್ರಲ್ಲಿ, ಅವರಿಗೆ ವಿದ್ಯಾಭ್ಯಾಸ ನೀಡೋದ್ರಲ್ಲಿ, ಮತ್ತು ಅವ್ರ ವೆಲ್ ಬೀಯಿಂಗ್ ನಲ್ಲೇ ಕಾಲ ಕಳೆದ್ಬಿಟ್ಟಿರ್ತಾರೆ. ತನಗಾಗಿ, ತನಗೊಂದು ತನ್ನ ಆರೋಗ್ಯಕ್ಕಾಗಿ ಒಂದು ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ಅಥವಾ ಯಾವುದೇ ರೀತಿ ಮೆಡಿಟೇಷನ್ ಇರ್ಬೋದು, ಅಥವಾ ಪರ್ಸನಲ್ ಇಂಟ್ರೆಸ್ಟ್ ನ ಯಾವ್ದೂ ಮಾಡಿರೋದಿಲ್ಲ. ಒಂದು ಊರಿಗೆ ಹೋಗಿ ಬರೋದಾಗ್ಲಿ, ಒಂದು ಟ್ರಾವೆಲ್ ಆಗ್ಲಿ ಯಾವ್ದು ಮಾಡಿರೋದಿಲ್ಲ. ಸೊ ಮಕ್ಕಳು ಹೋದ ತಕ್ಷಣ ಪೇರೆಂಟ್ಸ್ಗೆ ಅಟ್ ಲೀಸ್ಟ್ ಅದು ಒಂದು ರೀತಿ ಫ್ರೀಡಮ್ ತರ ಸಿಗುತ್ತೆ, ವೆರಿನ್ ಅವರು ತಮ್ದು ತಾವು ಮಾಡ್ಕೊಳ್ಳೋ ಹಾಗೆ ಆಗ್ತದೆ. ಜಾಯ್ ಈಸ್ ದ ಲಾಸ್ಟ್ ಸ್ಟೇಜ್ ವೆರಿನ್ ಎವ್ರಿಬಡಿ ಈಸ್ ಹ್ಯಾಪಿ. ಬಿಟ್ಟು ಹೋದವರು ಖುಷಿಯಾಗಿದ್ದಾರೆ, ಪ್ಲಸ್ ಪೇರೆಂಟ್ಸ್ ಆರ್ ಆಲ್ಸೋ ಹ್ಯಾಪಿ ನಾವ್ ದಟ್ ನಮ್ಗೂನು ಟೈಮ್ ಸಿಗ್ತಾ ಇದೆ, ನಿಮ್ಗೂನು ಟೈಮ್ ಸಿಗ್ತಾ ಇದೆ, ಅಂಡ್ ವಿ ಹ್ಯಾವ್ ಮೇಡ್ ಅಪ್ ಅವರ್ ಮೈಂಡ್ ನಾವು ವಿ ಆರ್ ಆಲ್ ಓಕೆ. ನಾವ್ ಇದಕ್ಕೆ ಎಲ್ಲದಕ್ಕೂ ಸೆಟ್ ಆಗಿದ್ದೀವಿ, ವಿ ಆರ್ ರೆಡಿ. ಸೊ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ದಾರೆ, ದೇ ಆರ್ ಇನ್ ದೇರ್ ಓನ್ ಲೈಫ್ ಅಂತ ಪೇರೆಂಟ್ಸ್ ಖುಷಿ ಪಡ್ತಾರೆ. ಆಮೇಲೆ ಎರಡ್ ತರದ್ದು ಇಫೆಕ್ಟ್ ಇರುತ್ತೆ ಇದರಲ್ಲಿ. ಒಂದು ಪಾಸಿಟಿವ್ ಸಕಾರಾತ್ಮಕ, ಹಾಗೂ ನಕಾರಾತ್ಮಕ ನೆಗೆಟಿವ್ ಇಫೆಕ್ಟ್ಸ್ ಅಂತ ಹೇಳ್ತೀವಿ. ನೆಗೆಟಿವ್ ಇಫೆಕ್ಟ್ಸ್ ಹೆಚ್ಚಾನೆಚ್ಚು ಏನು, ಇದು ನಾನು ಹೇಳ್ದಾಗೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ನಮ್ಮಲ್ಲಿ ಕೊರತೆ ಇದ್ರೆ, ನಮ್ಗೆ ಇದರಿಂದ ಆಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆದ್ರೆ, ಒಬ್ರು ಖಿನ್ನತೆಗೆ ಹೋಗ್ತಾರೆ, ಇಲ್ಲ ಭಯದ ಕಾಯಿಲೆಗಳ ಕಡೆ ಹೋಗ್ತಾರೆ, ಹೆದರಿಕೆ, ಭಯ, ಟೆನ್ಷನ್ನು, ಹಾಗೂ ಒಬ್ಬಂಟಿತನ, ಮತ್ತೆ ಮದುವೆಯಲ್ಲೂ ಗಂಡ ಹೆಂಡತಿ ನಡುವೆನೂ ಜಗಳಗಳು ಉಂಟಾಗಬಹುದು, ಒಬ್ರಿಗೊಬ್ರಿಗೆ ಕ್ಲಾಶಸ್ ಆಗ್ಬಹುದು. ಆಮೇಲೆ ಹಣಕಾಸಿಂದು ಸಮಸ್ಯೆಗಳಾಗ್ಬಿಡ್ಬೋದು. ತಮ್ಮ ಮಕ್ಕಳು ಮನೆಯನ್ನ ಬಿಟ್ಟು ಆಚೆ ಹೋದಾಗ ಓಲ್ಡ್ ಏಜ್ ಪೇರೆಂಟ್ಸಿಗೆ ಎಕನಾಮಿಕ್ ಬರ್ಡನ್ ಸಹ ಆಗ್ಬಹುದು. ಆಮೇಲೆ ತಾಯಿಗೆ ಎಲ್ಲೋ ಒಂದ್ ಕಡೆ ಗಿಲ್ಟ್ ಕಾಡ್ಬಹುದು, ನನ್ನ ಮಕ್ಕಳು ನಾನೇ ಏನಾದ್ರೂ ತಪ್ಪು ಮಾಡ್ಬಿಟ್ನೋ ಹೇಗೆ, ತನ್ನೇ ತಾನು ಬ್ಲೇಮ್ ಮಾಡ್ತಾ ಇರ್ತಾಳೆ ತಾಯಿ. ತನ್ನಿಂದಾನೇ ಏನಾದ್ರೂ ಮನೆಯನ್ನು ಬಿಟ್ಟು ಹೋಗ್ಬಿಟ್ರ ಹೇಗೆ, ತನ್ನಿಂದಾನೇ ಏನಾದ್ರೂ ತಪ್ಪಾಯ್ತೋ ಹೇಗೆ ಅಂತ ಹೇಳ್ಬಿಟ್ಟು. ಅದೇ ಪಾಸಿಟಿವ್ ಇಫೆಕ್ಟ್ಸ್ ನಾನು ಹೇಳ್ದಂಗೆ, ಇದು ಒಂದ್ ಲೆವೆಲ್ ಮೆಚೂರ್ ಆಗಿ ಯೋಚನೆ ಮಾಡಿದಾಗ ಬೇರೆಯವ್ರ ಸ್ವಾತಂತ್ರ್ಯನೂ ಅಷ್ಟೇ ಇಂಪಾರ್ಟೆಂಟ್, ಅವರಿಗೆ ಅವ್ರ ಲೈಫ್ ಸಹ ವೆರಿ ಇಂಪಾರ್ಟೆಂಟ್. ಎಲ್ಲಾನು ಎಲ್ಲರದ್ದು ಇಂಟ್ರೆಸ್ಟ್ ಒಂದೇ ಕಡೆ ಕೂಡಿ ಹೋಗ್ಬೇಕು ಅಂದ್ರೆ ಕೆಲವೊಂದ್ ಸತಿ ಜೊತೆಗಿದ್ದು ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೊಂದ್ ಸತಿಗೆ ನಾವು ಅದನ್ನ ಬಿಡ್ಬೇಕಾಗತ್ತೆ, ಲೆಟ್ ಗೋ. ಆಗ ಅವರು ಕೂಡ ತಮ್ಮ ಅಪಾರ್ಚುನಿಟೀಸ್ನ ತಾವು ಏನ್ ಅಚೀವ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಡೆಫಿನೆಟ್ಲಿ ಪೇರೆಂಟ್ಸು ತುಂಬಾ ಖುಷಿಯಿಂದ ಇರ್ಲಿಕ್ಕೆ ಆಗ್ತದೆ, ಆ ದೃಷ್ಟಿಯಿಂದ ಆ ಲೈನ್ ಅಲ್ಲಿ ಯೋಚನೆ ಮಾಡಿದ್ರೆ. ಮತ್ತೆ ಎಲ್ಲರದು ಕ್ವಾಲಿಟಿ ಆಫ್ ಲೈಫ್ ಓವರ್ ಆಲ್ ಇಂಪ್ರೂವ್ ಆಗುವಂತ ಚಾನ್ಸಸ್ಸು ಇದೆ. ಮತ್ತೆ ನಿಮ್ದೇ ನೀವು ಇಂಟ್ರೆಸ್ಟ್ ನ ಹೊಸದ್ರಲ್ಲಿ ಕಂಡುಹಿಡಿದು ನೀವು ಮುಂದುವರಿಲಿಕ್ಕೂ ಅವಕಾಶ ಇದೆ. ಆದ್ರೆ ನಿಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಎರಡು, ದೈಹಿಕವಾಗಿ ಹಾಗೂ ಮಾನಸಿಕವಾದ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ನೀವು ನಿಮ್ಗೋಸ್ಕರ ಟೈಮ್ ಅಂತ ಇನ್ನು ತೆಗೆದು ಮುಂದುವರಿಬೇಕು ಅಂತ. ಸೊ ದಟ್ ಇಸ್ ದ, ನೀವ್ ಏನೇನ್ ಕನ್ಸ್ ಕಂಡಿದ್ರಿ ಅದು ಮೊದ್ಲೇ ಆಗಿರ್ಲಿಕ್ಕಿಲ್ಲ, ಬಟ್ ಇವಾಗ ಸಾಧ್ಯ. ಸೊ ಕೆಲವೊಂದ್ ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರಲ್ಲಿನೂ ಒಂದೇ ಲೆವೆಲ್ ಅಲ್ಲಿ ಈ ಎಂಟಿನೆಸ್ ಸಿಂಡ್ರೋಮ್ ಆಗ್ಬೇಕಂತಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅಟ್ಯಾಚ್ಮೆಂಟ್ ಅಂಡ್ ಡಿಟ್ಯಾಚ್ಮೆಂಟ್ ಅನ್ನೋದ್ರ ಬಗ್ಗೆ ಹೇಳಿದೆ ನಾನು. ಅಂಡ್ ಯೂಶಲಿ ವುಮೆನ್ ಸಫರ್ ಮೋರ್, ಹೆಚ್ಚಾನೆಚ್ಚು ಲೇಡೀಸ್ ಅಲ್ಲಿ ಈ ಪ್ರಾಬ್ಲಮ್ ಓವರ್ಕಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮತ್ತೆ ಹಾರ್ಮೋನಲ್ ಚೇಂಜಸ್ ಆ ಟೈಮಲ್ಲಿ ಇದ್ದಾಗ ಇನ್ನಷ್ಟು ಖಿನ್ನತೆ, ಬೇಜಾರು, ದುಃಖ ಅದು ಫಸ್ಟ್ ಪೇಷಂಟ್ಸು OPDಗಾಗ್ಲಿ ಅಥವಾ ನಮ್ಮನ್ನ ಕಾಣ್ಲಿಕ್ಕೆ ಬಂದಾಗ ಹೇಳ್ಕೊಳ್ಳೋದಿಲ್ಲ. ನಾವು ತುಂಬಾ ಡೆಪ್ತ್ ಅಲ್ಲಿ ಅವರಿಗೆ ಎಲ್ಲಾನು ಕೇಳ್ತಾ ಬಂದಾಗ, ಫ್ಯಾಮಿಲಿ ಹೇಗೆ, ಯಾರಿದ್ದಾರೆ, ಏನಾಯ್ತು ಅಂತೆಲ್ಲಾನು ನಾವು ಓಪನ್ ಮಾಡಿ ಅಂತ ಹೇಳಿದಾಗ, ತುಂಬಾನೇ ಹೊತ್ತು ಮಾತಾಡಿದ್ಮೇಲೆ ಎಷ್ಟೊಂದ್ ಸತಿಗೆ ಈ ವಿಷಯನ ಹೇಳ್ತಾರೆ. ಇದು ಕೂಡ ಒನ್ ಆಫ್ ದ ರೀಸನ್ಸ್ ಅವರು ಖಿನ್ನತೆಗೆ ಲೇಟ್ ಆನ್ಸೆಟ್ ಅಂತ ಹೇಳ್ತೀವಿ, ಡಿಪ್ರೆಷನ್ ಅಂತ. ಸೊ ಆವಾಗ ಅದು ಯಾವ ಲೆವೆಲ್ ಅಲ್ಲಿ ಇದೆ, ಮೈಲ್ಡ್ ಅಲ್ಲಿ ಇದೆಯಾ, ಮಾಡರೇಟ್ ಲೆವೆಲ್ ಅಲ್ಲಿ ಇದೆಯಾ, ಅಥವಾ ತುಂಬಾ ಸಿವಿಯರ್ ಲೆವೆಲ್ಗೆ ಹೋಗ್ಬಿಟ್ಟಿದ್ಯಾ. ಕೆಲವೊಂದ್ ಸತಿಗೆ ತುಂಬಾ ತನ್ನೇ ತಾನು ಬೈಕೊಂಡು ಪೇಷಂಟ್ ಎಷ್ಟೊಂದ್ ಸತಿಗೆ ನಂಗೆ ಇರ್ಲೇಬಾರ್ದು ಅಂತ ಅನ್ಸ್ಬಿಟ್ಟಿದೆ ಡಾಕ್ಟ್ರೆ, ನಂಗೆ ಆ ವಿಚಾರಗಳು, ಆ ಯೋಚನೆಗಳು, ಆ ಚಿಂತೆ ನನ್ನ ಕಾಡೋದೇ ಬಿಡ್ತಾ ಇಲ್ಲ,
ನನಗೆ ಕೆಲ್ಸನೇ ಮಾಡ್ಕೊಳಕ್ ಆಗ್ತಿಲ್ಲ, ನಾನು ತುಂಬಾ ಸ್ಲೋ ಆಗ್ಬಿಟ್ಟಿದೀನಿ, ನೋಡ್ದವ್ರೆಲ್ಲ ನಿನ್ಗೆ ಏನಾಗಿದೆಯೇ ಅಂತ ಕೇಳ್ತಾರೆ. ಸೊ ಆ ಮಟ್ಟಿಗೆ ಆಗಿರುವಂತ ಪೇಷಂಟ್ಸ್ ಕೂಡ ಎಷ್ಟೊಂದ್ ಜನ ಬಂದಿರ್ತಾರೆ. ಅವರಿಗೆ ನಾವು ಕೌನ್ಸಿಲಿಂಗು ಮಾಡ್ತೀವಿ, ಹಾಗೂ ಅವರಿಗೆ ನಿದ್ದೆ ಸಮಸ್ಯೆ, ಹಸಿವಾಗ್ತಾ ಇಲ್ಲ, ಮನಸ್ಸಿಗೆ ವಿಪರೀತ ಬೇಜಾರು, ಇನ್ನೊಂದಿದ್ದಾಗ ಆತಂಕ ಎಲ್ಲ ಇದ್ದಾಗ ನಾವು ಅವರಿಗೆ ಮಾತ್ರೆ ಔಷಧಿಗಳನ್ನು ನೀಡ್ತೇವೆ. ಸೊ ಕೆಲವೊಂದು ಟಿಪ್ಸ್ ನ ಹೇಳ್ತೀನಿ, ನೀವು ನಿಮ್ಮ ಅನುಭವಗಳಿಂದ ನಂತರ ಶೇರ್ ಮಾಡ್ಕೊಬಹುದು. ಸೊ ಯಾವತ್ತು ಇದು ನಮಗ್ ಗೊತ್ತಿದ್ದೇ ವಿಷಯ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಥವಾ ಓದಿದ್ದಾರೆ ಅಥವಾ ಮುಂದಿಂದು ತಮ್ಮ ಲೈಫ್ ಬಗ್ಗೆ ಪ್ಲಾನ್ ಮಾಡಿದ್ದಾರೆ, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗ್ಲಿ ಹೊರಡ್ತಿದ್ದಾರೆ ಅಥವಾ ಜಾಬ್ಗೋಸ್ಕರನೇ ರೀಲೊಕೇಟ್ ಆಗ್ತಿದ್ದಾರೆ ಬೇರೆ ಊರಿಗೆ ಅಂತ ಇಟ್ಕೊಳ್ಳೋಣ. ಆಗ ನಮ್ಗೆ ಆಲ್ರೆಡಿ ಪ್ರಿಪೇರ್ಡ್ ಇರ್ತೀವಿ ನಾವು, ವಿ ನೋ ಆಲ್ರೆಡಿ ನಮ್ಗೆ ಗೊತ್ತಿದೆ ಈ ತರ ಒಂದಿನ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ತಯಾರಿಲಿರೋದು, ದಟ್ ಅವರು ಸಮ್ ಡೇ ಅವರು ನಮ್ಮನ್ ಬಿಟ್ಟು ಹೋಗ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಮನಸ್ಸಿಗೆ ಫಸ್ಟ್ ಅದನ್ನ ಹೇಳಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಹೆಚ್ಚು ಇಂಪಾರ್ಟೆಂಟ್. ಇಲ್ಲ ಹೋಗೋದೇ ಇಲ್ಲ, ಹೋಗ್ಲೇಬಾರ್ದು ಅನ್ನೋದು ನಾವು ಆತರ ಯೋಚನೆ ಮಾಡ್ಲೇಬಾರ್ದು. ಸ್ವಲ್ಪ ಫ್ಲೆಕ್ಸಿಬಲ್ ಆಗ್ಬಿಟ್ಟು ಈ ವಿಷಯನ ಎಕ್ಸೆಪ್ಟ್ ಮಾಡ್ಕೊಂಡ್ರು ಬಹಳ ಒಳ್ಳೇದು. ಒಂದು. ಎರಡನೇದು, ಅವ್ರು ಹೋದ್ಮೇಲೆ ಏನ್ ನೆಕ್ಸ್ಟ್, ನಾನು ಆ ಇರೋ ಸಮಯನ ಹೇಗೆ ಕಳಿಯೋದು, ನಮ್ದೊಂದು ನಿರ್ದಿಷ್ಟವಾದ ಗೋಲ್ಸ್ ಅನ್ನ ಸೆಟ್ ಮಾಡ್ಬೇಕು. ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ, ಏನ್ ಮಾಡಿದ್ರೆ ನಾವು ನಮ್ಮ ಸಮಯವನ್ನ ಸರಿಯಾಗಿ ಬಳಸ್ಕೋಬಹುದು ಅಂತ. ಸೊ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಎಷ್ಟೊಂದ್ ಸತಿಗೆ ವರ್ಕಿಂಗ್ ಮದರ್ಸು ಇರ್ತಾರೆ, ಎಷ್ಟೊಂದ್ ಸತಿಗೆ ಹೋಮ್ ಮೇಕರ್ಸು ಇದ್ದಿರ್ತಾರೆ ತಾಯಂದಿರು. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದಿಷ್ಟು ಜನ ಫ್ರೆಂಡ್ಸ್ ಅಂತ ಯಾವತ್ತೂ ಇರ್ಬೇಕು. ನೀವು ಪ್ರೊಫೆಷನಲ್ ಇರ್ಲಿ ನಾಟ್ ಪ್ರೊಫೆಷನಲ್ ಇರ್ಲಿ, ಒಂದಿಷ್ಟು ಜನ ಯಾವತ್ತೂ ಫ್ರೆಂಡ್ಸ್ ಅಂತ ಇರ್ಬೇಕು. ಅವ್ರ ಜೊತೆಗೆ ನಿಮ್ಮ ಕಷ್ಟ ಸುಖನ ಹಂಚ್ಕೊಳ್ಳೋದನ್ನ ಮಾಡ್ಲೇಬೇಕು. ಯು ಹ್ಯಾವ್ ಟು ಓಪನ್ ಅಪ್, ಹೇಳ್ಕೊಳ್ಳೋದು ಮಾಡೋದು ಬಹಳ 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 ಮುಖ್ಯ. ಒಂದು. ಎರಡನೇದು, ಸ್ಮಾಲ್ ಗ್ರೂಪ್ ಆಫ್ ಸರ್ಕಲ್ ನಲ್ಲಿ ಇತ್ತೀಚೆಗೆ ಎಕ್ಸಸೈಸ್ ಗ್ರೂಪ್ಸ್ ಅಂತ ಇರ್ತಾವೆ. ಪಾರ್ಕ್ ಅಲ್ಲಿ ಎಲ್ಲ ಏಜ್ ಆದವರು ಎಲ್ಲಾರು ಒಂದು ಗುಂಪು ಸೇರ್ಕೊಂಡು ನಗೋದಾಗ್ಲಿ ಅಥವಾ ಎಕ್ಸಸೈಸ್ ಗಳನ್ನ ಮಾಡೋದಾಗ್ಲಿ, ಹಾಗೂ ಸಮಯ ಸಿಕ್ಕಿದಾಗ ಫ್ಯಾಮಿಲಿ ಮ್ಯಾಟರ್ಸ್ ನ ಡಿಸ್ಕಸ್ ಮಾಡೋದಾಗ್ಲಿ, ಅದನ್ನೆಲ್ಲ ನೀವು ರೆಗ್ಯುಲರ್ ಆಗಿ ಒಂದು ರಿದಮ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕು. ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ, ಪ್ಲಸ್ ಮಾನಸಿಕವಾಗಿನೂ ನೀವು ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ. ಯಾವತ್ತು ಟಾಕ್ ಅಬೌಟ್ ಯುವರ್ ಫೀಲಿಂಗ್ಸ್, ನಿಮ್ಮ ಮನಸ್ಸನ್ನ ಬಿಚ್ಚಿಡಿ. ಏನೇ ಇದ್ರು, ಎಷ್ಟೋ ಮನಸ್ಸು ಹಗುರ ಅನ್ಸುತ್ತೆ ಇನ್ನೊಬ್ಬರ ಜೊತೆಗೆ ನಾವು ಮಾತಾಡ್ಕೊಂಡಾಗ. ಹಾಗೂ ಕೆಲವೊಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇರುತ್ತೆ. ನಾವು ಪಾರ್ಕ್ ಅಲ್ಲೇ ಇದ್ದು ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಆಗ್ಲಿ, ಮೆಡಿಟೇಷನ್ ಆಗ್ಲಿ, ರಿಲ್ಯಾಕ್ಸೇಷನ್ ಮಾಡ್ಬೇಕಂತಿಲ್ಲ. ಯಾವ ಟೈಮು, ಯಾವ ಸಮಯದಲ್ಲಿ ನಮ್ಗೆ ಸಮಯ ಸಿಕ್ತು ಆಗ ಒಳ್ಳೆ ಕಂಪ್ನಿ ಇದ್ರೆ ಅದು ಇನ್ನೂ ಜಾಸ್ತಿ ನಮ್ಗೆ ಮೋಟಿವೇಶನ್ ಇರುತ್ತೆ. ಇನ್ನೊಬ್ರು ನಮ್ ಜೊತೆ ವಾಕಿಂಗಿಗೆ ಬಂದ್ರೆ ನಾವು ಏನೋ ಒಂದು ಮಾತಾಡ್ತಾ ಮಾಡ್ತಾ ವಾಕಿಂಗ್ ಮಾಡಿದ್ರೆ ಅದು ದಿನನಿತ್ಯದ್ದೇ ಒಂದು ರುಟೀನ್ ತರ ಆಗ್ಬಿಡುತ್ತೆ. ಸೊ ಆಮೇಲೆ ನಿದ್ದೆ ಸಾಕಷ್ಟು, ಅಟ್ಲೀಸ್ಟ್ 6 ರಿಂದ 7 ತಾಸಾದ್ರೂ ಮಿನಿಮಮ್ ನಿದ್ದೆ ಆಗ್ಲೇಬೇಕು. ಅದು ಪ್ರೊಡಕ್ಟಿವ್ ಸ್ಲೀಪ್. ಒನ್ ಟೈಮಿಗೆ ಬೆಡ್ಡಿಗೆ ಹೋಗೋದು, ಒನ್ ಟೈಮಿಗೆ ಎದ್ದೇಳೋದು. ಫೋರ್ಸ್ ಮಾಡೋಂಗಿಲ್ಲ. ಎಷ್ಟೊಂದ್ ಸತಿಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೂ ತುಂಬಾನೇ ಫೋರ್ಸ್ ಮಾಡ್ತಿರ್ತಾರೆ. ಅದ್ ಮಾಡ್ಬಾರ್ದು. ರಾತ್ರಿ ಇಡೀ ಎಚ್ಚರಿದ್ದು ಓದೋದು, ಲೈಟ್ ಆನ್ ಇಟ್ಕೊಂಡು ಹಾಡ್ ಕೇಳೋದು, ಮ್ಯೂಸಿಕ್ ಕೇಳೋದು, ಟಿವಿ ನೋಡೋದು, ನಿದ್ದೆ ಬರ್ತಾ ಇಲ್ಲ ಅಂತ ಧಾರಾವಾಹಿ ಹಚ್ಕೊಂಡು ಕೂತ್ಕೊಳ್ಳೋದು, ಅದನ್ನೆಲ್ಲ ಮಾಡಬಾರ್ದು. ಮತ್ತೆ ಒಳ್ಳೆ ಫ್ರೆಂಡ್ಸ್ ನೆಟ್ವರ್ಕಿಂಗ್ ಇತ್ತಂತ ಹೇಳಿದ್ರೆ ಅದರಂತ ಒಳ್ಳೆ ಇದೇ ಮಾಧ್ಯಮನೇ ಇಲ್ಲ. ಪ್ಲಸ್ ನಿಮ್ದು ರುಟೀನ್ ಏನಿರುತ್ತೆ, ಹಾಬೀಸು, ಇಂಟ್ರೆಸ್ಟ್ ಗಳಲ್ಲಿ ಟೈಮ್ ನ ಸ್ಪೆಂಡ್ ಮಾಡಿ. ಸ್ಮಾಲ್ ಗೆಟ್ ಟುಗೆದರ್ಸ್ ಮಾಡಿ. ನೀವು ಒಬ್ರು ಮನೆಗೆ ಹೋದ್ರಿ, ಇನ್ ಕೆಲವ್ರು ನಿಮ್ ಮನೆಗ್ ಬಂದ್ರು. ಸೊ ಯಾವತ್ತೂ ನಿಮ್ಗೆ ಆ ರೀತಿ ಫೀಲಿಂಗ್ಸ್ ಆಫ್ ಲೋನ್ಲಿನೆಸ್ ಇರೋದಿಲ್ಲ. ಜನ ಸದಾ ನಿಮ್ ಜೊತೆಗೆ ಇದ್ರೆ ಸೋಷಿಯಲ್ ಸಪೋರ್ಟ್ ಅಂತ ಹೇಳ್ತೀವಿ. ಅದು ಫ್ಯಾಮಿಲಿ ಮೆಂಬರೇ ಸಪೋರ್ಟ್ ಸಿಸ್ಟಮ್ ಆಗಿರ್ಬೇಕು ಅಂತಿಲ್ಲ. ಫ್ಲಾಟ್ ನಲ್ಲಿ ಆದ್ರೂ ಕೂಡ ಇವಾಗೆಲ್ಲ ಗೇಟೆಡ್ ಕಮ್ಯುನಿಟಿ ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಎಲ್ಲ ಅಕ್ಕಪಕ್ಕದ ಮನೆಯವರೇ ಫ್ರೆಂಡ್ಸ್ ಆಗಿರ್ತಾರೆ. ಎಷ್ಟೊಂದ್ ಕಡೆ ಏನೇ ಒಂದು ಫಂಕ್ಷನ್ ಮಾಡಿದ್ರು ಆ ಫ್ಲಾಟ್ ಅಲ್ಲಿ ಇರೋವರೇ ನಿಮ್ಮ ಮೇನ್ ಪೀಪಲ್. ಆಚೆಯವ್ರಕ್ಕಿಂತ ಅವರೇ ಹೆಚ್ಚು ಬಂದಿರ್ತಾರೆ ಈಗಿನ ಕಲ್ಚರ್ ಅಲ್ಲಿ. ಸೊ ಹಾಗಿರೋದ್ರಿಂದ ಒಬ್ರಿಗೊಬ್ರು ಯಾರಾದ್ರೂ ಒಬ್ರು ಇದ್ದೇ ಇದ್ದಾರೆ. ಸೊ ನಾವು ಆ ರೀತಿ ಮನೋಭಾವದಿಂದ ಮುಂದುವರೆದ್ರೆ ಪಾಸಿಟಿವ್ ಆಗಿ
ಆರೋಗ್ಯ ಚೆನ್ನಾಗಿರುತ್ತೆ. ಬರೀ ಅದನ್ನೇ ಪದೇ ಪದೇ ಅದನ್ನೇ ಯೋಚನೆ ಮಾಡ್ಕೋತಾ ಕೂತ್ಕೊಂಡ್ರೆ ಅದಕ್ಕೆ ಯಾವ ರೀತಿದು ಸೊಲ್ಯೂಷನ್ ಅನ್ನೋದೇ ಸಿಗೋದಿಲ್ಲ. ಸೊ ಅದರಿಂದ ಆಚೆ ಬರೋದಕ್ಕೆ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಮುಂಚೆ ಎಲ್ಲ ಯಾರಾದ್ರೂ ಮನೆ ಬಿಟ್ಟು ಆಚೆ ಹೋದ್ರು, ಸಾವಿರಾರು ಕಿಲೋಮೀಟರ್ ಮೈಲಿ ದೂರದಲ್ಲಿದ್ದಾರೆ ಅಂತ ಅಂದ್ರೆ ಫೋನ್ ಬಿಟ್ರೆ ಬೇರೆ ಯಾವ ಮಾಧ್ಯಮನೂ ಇರ್ಲಿಲ್ಲ ಹಿಂದೆ. ಬಟ್ ಇವಾಗ ಬಿಕಾಸ್ ಆಫ್ ಟೆಕ್ನಾಲಜಿ ಏನಾಗಿದೆ ಅಂದ್ರೆ ನಾವು ಈಸಿಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಮಾತಾಡ್ಬೋದು. ಈಗ ನಾನ್ ನಿಮ್ ಜೊತೆ ಈ ಝೂಮ್ ಇದ್ರಲ್ಲಿ ಮಾತಾಡ್ತಿದ್ದೀನಿ, ನೀವೆಲ್ಲರೂ ನಾನು ನೋಡ್ತಿದ್ದೀರಾ, ನಾನು ನಿಮ್ಮನ್ ಜೊತೆ ಇಂಟ್ರಾಕ್ಟ್ ಮಾಡ್ತೀನಿ. ಸೊ ಅದೇ ತರ ಎಲ್ಲೇ ಜಗತ್ತಿನ ಯಾವುದೇ ಕಾರ್ನರ್ ನಲ್ಲಿ ಇದ್ರೂ ಕೂಡ ಡಿಜಿಟಲೈಸೇಷನ್ ಇಂದ ನೀವು ಒಬ್ಬರಿಂದ ಒಬ್ಬರಿಗೆ ಮಾತಾಡೋದಾಗ್ಲಿ, ಕಷ್ಟ ಸುಖ ಹಂಚ್ಕೊಳ್ಳೋದಾಗ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ನಾವು ಕೋವಿಡ್ ಟೈಮ್ ಅಲ್ಲಿ ಕೂಡ ಇದನ್ನೇ ಮಾಡಿದ್ವಿ. ಹೆಚ್ಚು ನಮ್ಗೆಲ್ಲೂ ಆಚೆ ಹೋಗಕ್ಕೂ ಆಗಿರ್ಲಿಲ್ಲ, ಯಾರ ಜೊತೆ ನಮ್ಗೆ ಬೆರಿಲಿಕ್ಕೂ ಆಗಿರ್ಲಿಲ್ಲ. ಆದ್ರೂನು ನಾವು ಒಬ್ಬರ ಜೊತೆ ಹೇಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ, ಇಟ್ ವಾಸ್ ಓನ್ಲಿ ನಮ್ಮ ಡಿಜಿಟಲೈಸೇಷನ್ ಅಂಡ್ ಟೆಕ್ನಾಲಜಿಯಿಂದ. ನಮ್ಮ ಮೊಬೈಲ್ ಇರ್ಬೋದು, ಬೇರೆ ಬೇರೆ ಆ್ಯಪ್ಗಳಿರ್ಬೋದು, ಅದ್ರ ಮೂಲಕ ನಾವು ಒಬ್ಬರಿಂದ ಒಬ್ಬರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ. ಸೊ ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಅಲ್ಲಿ ನೀವು ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಅಥವಾ ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ನೀವು ಮಾಡಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಆಚೆ ಅವರು ಹೆಲ್ಪ್ ಮಾಡಿದ್ರು, ಎಲ್ಲರೂ ಬಂದ್ರು, ಫ್ರೆಂಡ್ಸು ಎಲ್ಲರೂ ಬಂದ್ರು, ಬಟ್ ನಮ್ಮ ಕುಟುಂಬದಲ್ಲಿ ನಮ್ಮ ಸ್ಪೌಸ್ ಅಂತ ಏನ್ ಹೇಳ್ತೀವಿ, ಹೆಣ್ಣಿಗೆ ಒಂದು ಗಂಡ ಹೆಂಡತಿ ಸಂಬಂಧ ಏನಿದೆ ಅದು ತುಂಬಾ ಮುಖ್ಯವಾದದ್ದು. ಸೊ ಅಲ್ಲಿ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂದ್ರೆ ಇಮೋಷನಲ್ ಸಪೋರ್ಟ್ ಒಬ್ಳು ತಾಯಿಗೆ ಅದು ಆ ಟೈಮಲ್ಲಿ ಹಸ್ಬೆಂಡೇ ಕೊಡ್ಲಿಕ್ಕೆ ಸಾಧ್ಯ. ಸೊ ಅವರು ಒಬ್ರಿಗೊಬ್ರು ಪಿಲ್ಲರ್ ಆಗಿ ನಿಲ್ಬೇಕಾಗ್ತದೆ. ಆ ಟೈಮ್ ನಲ್ಲಿ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಒಬ್ರಿಗೊಬ್ರು ಇಮೋಷನಲ್ ಸಪೋರ್ಟ್ ಹೆಚ್ಚು ಇಂಪಾರ್ಟೆಂಟ್. ಸೊ ಯೂಶಲಿ ಹೆಂಗಸರು ಈಸಿಲಿ ಬ್ರೇಕ್ ಡೌನ್ ಆಗ್ಬಿಡ್ತಾರೆ, ಹೇಳ್ಬಿಡ್ತಾರೆ ಈ ತರ ಆಗ್ತಿದೆ, ಅಳೋದು, ದುಃಖ ಎಕ್ಸ್ಪ್ರೆಸ್ ಮಾಡೋದೆಲ್ಲ ತುಂಬಾ ಜಾಸ್ತಿ. ಸೊ ಆ ಟೈಮಲ್ಲಿ ಅವರಿಗೆ ಜಸ್ಟ್ ಅವ್ರು ಹೇಳ್ತಾ ಇರೋದನ್ನ ತಾವು ಕೇಳಿಸ್ಕೊಂಡ್ರು ಅವರಿಗೆ ಎಷ್ಟೋ ಸಮಾಧಾನ, ಎಷ್ಟೋ ಖುಷಿ ಕೊಡುತ್ತೆ. ಓಕೆ, ನನ್ನ ಕಷ್ಟ ಸುಖ ಈ ಟೈಮಲ್ಲೂ ಕೇಳೋದಕ್ಕೆ ನನ್ನ ಹಸ್ಬೆಂಡ್ ಇದ್ದಾರೆ, ನನ್ನ ಕಷ್ಟನ ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೊಳ್ಲಿಕ್ ಆಗುತ್ತೆ, ನಾನು ಹೇಳ್ಕೋಬಹುದು. ಸೊ ಯಾವ್ದು ರೀತಿ ಮುಜುಗರ ಇಲ್ಲದೆ ಅವರು ಆ ರೀತಿಯಲ್ಲಿ ಇಮೋಷನಲ್ ಸಪೋರ್ಟ್ನ ಪಡಿಬಹುದು. ನೆಗೆಟಿವ್ ಥಾಟ್ಸ್ ನ ಯಾವತ್ತು ಏನೇ ಬಂದ್ರು ತಲೆಯಲ್ಲಿ ಅದನ್ನ ಓಪನ್ ಅಪ್ ಆಗಿ ಹೇಳ್ಕೊಳ್ಳೋದನ್ನ ಮಾಡಬೇಕು. ಸೊ ದಟ್ ಈಸ್ ರಿಪ್ಲೇಸ್ ಬೈ ಅ ಪಾಸಿಟಿವ್ ಥಾಟ್. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಕಾನ್ಸೆಪ್ಟ್ ಆಫ್ ಲಿವಿಂಗ್ ಟುಗೆದರ್ ಇನ್ ನಾನ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇಸ್ ದ ನಾರ್ಮ್. ಅದು ಇತ್ತೀಚೆಗಿಂದು ನಾರ್ಮ್ ಆದಂಗೆ ಆಗ್ಬಿಟ್ಟಿದೆ. ವೇರಿನ್ ನಾನು, ನನ್ನ ಕುಟುಂಬ, ನನ್ನ ಮಗು ಅಷ್ಟೇ. ಸೊ ಅದ್ ಸ್ಯಾಂಡ್ವಿಚ್ ಜನರೇಷನ್ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಅದರಲ್ಲಿ ಏನಂತ ಹೇಳಿದ್ರೆ, ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ, ನನಗೆ ನನ್ನ ಸ್ವಾತಂತ್ರ್ಯ ಬೇಕು. ಸೊ ನಂದು ಸೆಲ್ಫ್ ಸೆಂಟರ್ಡ್, ನಾನು ಎಲ್ಲೋ ಒಂದ್ ಕಡೆ ನಾನು ನನ್ನ ಅಚೀವ್ಮೆಂಟು, ನನ್ನ ಫೈನಾನ್ಸು, ನನ್ನ ರಿಲೇಶನ್ಶಿಪ್ ಗ್ರೋತ್ ಕಡೆನೆ ನಾನು ಫೋಕಸ್ ಮಾಡ್ತೀನಿ. ಸೊ ಪೇರೆಂಟ್ಸು ಮುಂಚೆ ಜೊತೆಗಿದ್ರು, ಎಲ್ಲಾನು ನಮಗೂನು ಮಾಡಿದ್ದಾರೆ. ಏಜ್ ಆದ್ಮೇಲೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ತಮ್ಮನ್ನ ನೋಡ್ಕೋಬೇಕು ಅಂತ. ಬಟ್ ಸಡನ್ ಆಗಿ ಮಕ್ಕಳು ದಿಢೀರಾಗಿ ಅನಿವಾರ್ಯತೆಯಿಂದನೋ ಅಥವಾ ಇಲ್ದೇನೆ ಹೋಗುವಂತ ಸಮಸ್ಯೆ ಉಂಟಾಗ್ತದೆ ಎಷ್ಟೊಂದು ಬಾರಿ. ಆಗ ಅಲ್ಲಿ ಫ್ಯಾಮಿಲೀಸ್ ನಲ್ಲಿ ಕಾನ್ಫ್ಲಿಕ್ಟ್ ಆಗೋದು ತುಂಬಾ ಸಹಜ. ಸೊ ಲಾಸ್ಟ್ ಅಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನಂದ್ರೆ, ಮೋಸ್ಟ್ ಆಫ್ ದ ಕಪಲ್ಸ್ ಯೂಶುವಲಿ ಜಿರಿಯಾಟ್ರಿಕ್ ಏಜ್ ಗ್ರೂಪ್ ಅಲ್ಲಿ ಹೆಚ್ಚು ಕಂಡು ಬರುತ್ತೆ. ಇದು 40ರಿಂದ 60 ವರ್ಷ ಅಂತ ಹೇಳಿದ್ದಾರೆ ಮಿಡ್ ಲೈಫ್ ಕ್ರೈಸಿಸ್. ಯೂಶುವಲಿ ಚಿಕ್ಕ ಮಗು ಫ್ಯಾಮಿಲಿನ ಬಿಟ್ಟಾಗ, ಒಂದೇ ಮಗು ಇದ್ರೆ ಒಬ್ವಿಯಸ್ಲಿ ಒಂದ್ ಮಗು ಬಿಟ್ಟು ಹೋದಾಗ್ಲೂ ಆಗುವಂತದ್ದೇ ಸೇಮ್ ಭಾವನೆ ಇದು. ಇಲ್ಲ, ಲಾಸ್ಟ್ ಮಗು ಎಲ್ಲರಿಗಿಂತ ಹೆಚ್ಚು ಅಟ್ಯಾಚ್ಡ್ ಇರುತ್ತೆ, ಪೇರೆಂಟ್ಸಿಗೆ ತುಂಬಾ ಕ್ಲೋಸ್ ಇರುತ್ತೆ. ಆ ಮಗು ಬಿಟ್ಟು ಹೋದಾಗ ವಿಪರೀತವಾದ ಇವೆಲ್ಲಾ ರೀತಿಯ ಭಾವನೆಗಳು ಉಂಟಾಗೋದು ಸಹಜ. ಆಮೇಲೆ ಬರ್ಬರ್ತಾ ಚೇಂಜಸ್ ಆಗಿರೋದ್ರಿಂದ, ಅರ್ಬನೈಸೇಷನ್ ಇಂದ, ಮಾಡರ್ನೈಸೇಷನ್ ಇಂದ, ವೆಸ್ಟರ್ನ್ ಕಲ್ಚರ್ ಇನ್ಫ್ಲೂಯೆನ್ಸ್ ಗಳಿಂದ ತುಂಬಾ ನ್ಯೂಕ್ಲಿಯರ್ ಫ್ಯಾಮಿಲಿ ಕಾನ್ಸೆಪ್ಟ್ ಬಂದಿರೋದ್ರಿಂದ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಮೊದ್ಲೆಲ್ಲ 2-3 ಮಕ್ಕಳು ಅನ್ನೋದು ಕಾನ್ಸೆಪ್ಟ್ ಇತ್ತು. ಇವಾಗೆಲ್ಲ ಒಂದೇ ಮಗು ಅನ್ನೋದಾದಾಗಿಂದ ಪೇರೆಂಟ್ಸಿಗೆ ಇನ್ನಷ್ಟು ಲೋನ್ಲಿನೆಸ್ ಫೀಲಿಂಗ್ ಬಂದೇ ಬಿಟ್ಟಿರುತ್ತೆ.
ಬಿಕಾಸ್ ಅಟ್ ಲೀಸ್ಟ್ ಒಬ್ರು ಹೋದಾಗ ಇನ್ನೊಬ್ರಾದ್ರೂ ಇದ್ದಾರೆ, ಎಲ್ಲೋ ಹತ್ರದಲ್ಲಿದ್ದಾರೆ, ಅಟ್ ಲೀಸ್ಟ್ ಇನ್ನೊಂದ್ ಚೈಲ್ಡ್ ಆದ್ರೂ ನಮ್ಮನ್ನ ನೋಡ್ಕೋತಿದ್ರು ಇನ್ನೊಂದಿದ್ರೆ ಅನ್ನೋದು ಆ ತರದ ಭಾವನೆಗಳು ಎಷ್ಟೊಂದ್ ಸತಿಗೆ ಬರ್ತಿರತ್ತೆ. ಅಥವಾ ಪೇರೆಂಟಿಂಗ್ ಬಗ್ಗೆನೆ ನಮ್ಗೆ ತಾವು ಪ್ರಶ್ನೆನ ಮಾಡ್ಕೊಳ್ಳೋದು ತುಂಬಾ ಸಹಜ. ಆಮೇಲೆ ಪೇರೆಂಟ್ಸಿಗೆ ಮತ್ತೆ ಮಕ್ಕಳಿಗೆ ಯಾವ ಲೆವೆಲ್ ಅಲ್ಲಿ ಇಮೋಷನಲ್ ಬಾಂಡಿಂಗ್ ನಾವು ಡೆವಲಪ್ ಮಾಡಿಸಿದೀವಿ ಚಿಕ್ಕವರಿದ್ದಾಗ್ಲಿಂದ ದೊಡ್ಡವರಾಗೋ ತನಕ ಅನ್ನೋದ್ರ ಮೇಲೆ ಹೋಗುತ್ತೆ ಇದು. ಎಲ್ರಿಗೂ ಇದೇ ತರ ಆಗ್ಲೇಬೇಕು ಅಂತ ಏನಿಲ್ಲ. ಬಟ್ ಎಲ್ಲಿ ಎಲ್ಲಿ ಈ ತರ ಸಂದರ್ಭಗಳು ಉಂಟಾಗುತ್ತೆ ಡೆಫಿನೆಟ್ಲಿ ಆವಾಗ ಪೇರೆಂಟ್ಸಿಗೆ ದುಃಖ ಆಗೋದು, ಬೇಜಾರಾಗೋದು ತುಂಬಾ ಸಹಜ. ಡಿಜಿಟಲ್ ಮೀಡಿಯಾ ಹಾಗೂ ಇಂಟರ್ನೆಟ್ ಇಂದ ಒಂದೇ ಪಾಸಿಟಿವ್ ಅಂತ ಹೇಳಿದ್ರೆ, ಎಲ್ಲೇ ಇರ್ಲಿ ವಿ ಕ್ಯಾನ್ ಆಲ್ವೇಸ್ ಬಿ ಇನ್ ಟಚ್ ವಿತ್ ಈಚ್ ಅದರ್, ಮೇ ಇಟ್ ಬಿ ಅಬ್ರಾಡ್ ಅಥವಾ ಅವೇ ಫ್ರಮ್ ಹೋಮ್. ಬಟ್ ಇದು ಒಂದು ಮೀಡಿಯಾದಿಂದ ಅಟ್ ಲೀಸ್ಟ್ ಅಲ್ಲಿ ಇಮೋಷನ್ಸ್ ಡಿಸ್ಪ್ಲೇ ಆಗ್ಲಿಕ್ಕಿಲ್ಲ, ಬಟ್ ಅಟ್ ಲೀಸ್ಟ್ ನಾವು ನಾರ್ಮಲ್ ಇಂಟ್ರಾಕ್ಷನ್ ಅಂತ ಮಾಡ್ಬೋದು. ಒಬ್ಬರ ಜೊತೆ ಒಬ್ರು ನಾವು ಡಿಸ್ಕಷನ್ಸ್ ಮಾಡಬಹುದು, ನಮ್ದು ಕಷ್ಟ ಸುಖನ ಹಂಚ್ಕೋಬಹುದು. ಟು ವಾಟ್ ಎಕ್ಸ್ಟೆಂಟ್ ಅಟ್ ಲೀಸ್ಟ್ ನಾವು ಮನ್ಸಿನಲ್ಲಿ ಅದೇ ವಿಷಯನ ಇಟ್ಕೊಂಡು ಕೊರಗೋದ್ಕಿಂತ ವಿ ಕ್ಯಾನ್ ಆಲ್ವೇಸ್ ರೀಚ್ ದೆಮ್ ಎನಿ ಟೈಮ್. ಸೊ ಇದು ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ನೀಡ್ ಟು ಕೀಪ್ ಇನ್ ಮೈಂಡ್. ಆಮೇಲೆ ಲಾಸ್ಟ್ ಅಲ್ಲಿ ಚೇಂಜ್ ಇಸ್ ಇನ್ಎವಿಟಬಲ್ ಅಂಡ್ ಸ್ಟ್ರೆಸ್ಫುಲ್. ಯಾವುದೇ ರೀತಿಯ ಚೇಂಜಸ್ ಲೈಫ್ ಅಲ್ಲಿ ಆದಾಗ ನಥಿಂಗ್ ಇಸ್ ವೆರಿ ಪ್ಲೆಸೆಂಟ್. ಯಾವುದೇ ಒಂದು ಚೇಂಜಸ್ ಲೈಫ್ ಅಲ್ಲಿ ದಿಢೀರ್ವಾಗಿ ಬಂತು, ಸಪೋಸ್ ಒಂದು ವಾಲ್ಕೆನೋನೇ ಬಂತು, ಒಂದು ಅರ್ಥಕ್ವೇಕೆ ಬಂತು, ನಾವ್ ಅದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ, ಪ್ರಿಪೇರ್ಡ್ನೆಸ್ಸೇ ಇರ್ಲಿಲ್ಲ, ಆಬ್ವಿಯಸ್ಲಿ ಅದ್ ನಮ್ಗೆ ತುಂಬಾನೇ ಆತಂಕನೇ ತರುವಂತ ವಿಷಯ. ಆದ್ರೆ ಆ ಚೇಂಜ್ ಆ ಟೈಮ್ ಅಲ್ಲಿ ಆಗ್ಬೇಕಿತ್ತು, ನಾವೊಂದ್ ಮನೆನೇ ಚೇಂಜ್ ಮಾಡ್ಬೇಕಿತ್ತು. ಚೇಂಜ್ ಇಸ್ ಇನ್ಎವಿಟಬಲ್. ಸೊ ಅದು ನಮ್ಗೆ ಸ್ಟ್ರೆಸ್ಫುಲ್ ಆಗಿನೇ ಇರುತ್ತೆ, ದಟ್ ಈಸ್ ಆಲ್ವೇಸ್ ದೇರ್. ಸೊ ನಾವು ಆದಷ್ಟು ಬೇಗ ನಮ್ಮ ಕೆಲಸದಲ್ಲಿ ನಾವು ನಮ್ಮನ್ನ ಪ್ರಿಪೇರ್ಡ್ನೆಸ್ ನಲ್ಲಿ ಇದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಸೆಲ್ಫ್ ಇಂಟ್ರೆಸ್ಟ್ ಏನು, ನಮ್ಮ ಹಾಬೀಸ್ ಏನು, ಹೌ ಪ್ರೊಡಕ್ಟಿವ್ ನಾವು ನಮ್ದು ನೆಕ್ಸ್ಟ್ 20 or 30 years ಆಫ್ ಲೈಫ್ ಹೌ ವಿ ಆರ್ ಗೋಯಿಂಗ್ ಟು ಲೀಡ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಡಿಸ್ಕಷನ್ ಮಾಡಿ ಇಟ್ಕೊಂಡ್ರೆ ಥಿಂಗ್ಸ್ ವಿಲ್ ಬಿ ಈಸಿ. ಪ್ರಿಪೇರ್ಡ್ನೆಸ್ ಮೇ ಇಟ್ ಬಿ ಫಿನಾನ್ಷಿಯಲ್, ಇಮೋಷನಲ್, ಎನಿ ಸೋಷಿಯಲ್, ಯಾವ ರೀತಿ ಇಂಟರ್ ಪರ್ಸನಲ್ ಬಾಂಡಿಂಗ್ ಯಾವ್ದನೇ ಇರ್ಬೋದು, ಯಾವುದೇ ಡೊಮೇನ್ಸ್ ಇರ್ಬೋದು. ಹಾಗೂ ಇಂಡಿಯನ್ ಕಲ್ಚರ್ ಅಲ್ಲಿ ಡೆಫಿನೆಟ್ಲಿ ಹಿಂದಿಂದ ಮುಂಚಿಂದನೂ ಎಲ್ಲರೂ ಒಟ್ಟಿಗಿರ್ಬೇಕು, ಎಲ್ಲರೂ ಹಾರ್ಮನಿಲಿ ಇರ್ಬೇಕು, ಸೊಸೈಟಿ ಒಳಗಡೆ ಹಾಗೂ ಫ್ಯಾಮಿಲಿಯಲ್ಲಿನೂ ಅನ್ನೋದು ಕಾನ್ಸೆಪ್ಟ್ ಇತ್ತು. ಬಟ್ ಇವಾಗ ನಿಧಾನಕ್ಕೆ ಎಲ್ಲಾನು ಚೇಂಜ್ ಆಗ್ತಾ ಬರ್ತಾ ಇದೆ. ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಹಿಂದಿನ ಜನರೇಷನ್ ಪೇರೆಂಟ್ಸ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಡೆಫಿನೆಟ್ಲಿ ಎಸ್. ಹಾಗೂ ಕೆಲವೊಂದು ಟಿಪ್ಸ್ ನಾನು ನಿಮ್ಗೆ ಏನ್ ಹೇಳಿದೆ ಪ್ರೊಡಕ್ಟಿವ್ ಆಗಿ, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಕೈಯಲ್ಲಿದೆ, ಇಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ಸೊ ನಾವು ಏನೇ ಮಾಡಿದ್ರು ಫಸ್ಟ್ ವಿ ಶುಡ್ ಕೀಪ್ ಬೋತ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಇನ್ ಮೈಂಡ್. ನಾನು ಏಜ್ ಆಯ್ತು ನನ್ಗೆ ಅಂತ ನಾನು ಎಕ್ಸಸೈಸ್ ಮಾಡದೇ ಇರೋದು, ಅಥವಾ ಇಟ್ಸ್ ಓಕೆ ಇನ್ನೇನು ಏಜ್ ಆಯ್ತು ದಟ್ಸ್ ಫೈನ್ ನೋ ಪ್ರಾಬ್ಲಮ್, ನಾವ್ ಅದನ್ನ ಮಾಡಲ್ಲ ಇದನ್ನ ಮಾಡಲ್ಲ, ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಇದ್ರಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ರೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಕಳ್ಕೊಂಡೇ ಬಿಡ್ತೀವಿ. ಇಂಟ್ರೆಸ್ಟ್ ನ ನಾವು ರೀಜನರೇಟ್ ಮಾಡ್ಕೊಂಡು ಅದನ್ನ ಹಾಗೇನೆ ಬೆಳೆಸ್ತಾ ಹೋದ್ರೆ ಡೆಫಿನೆಟ್ಲಿ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಡೇ ಟು ಡೇ ಬೇಸಿಸ್ ಅಲ್ಲಿ ಹೋಗ್ತಾನೆ ಇರ್ತೀವಿ. ಪ್ಲಸ್ ಇದೆಲ್ಲ ಮಾಡಿದ ಮೇಲೇನು ನನ್ ಕೈಲಾದದ್ ನಾನೆಲ್ಲಾನು ಪ್ರಯತ್ನ ಮಾಡಿದೆ ಡಾಕ್ಟ್ರೆ, ಆದ್ರೆ ನನಗೆ ಏನ್ ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡಿದ್ರು ಬೇಜಾರಾಗ್ತಾ ಇದೆ, ಏನೇ ಮಾಡ್ಲಿ, ಯಾರೇನೇ ತಂದ್ಕೊಡ್ಲಿ, ಯಾರೆಷ್ಟೇ ಮಾತಾಡ್ಸ್ಲಿ, ನಗಸ್ಲಿ, ನಗು ಬರ್ತಾ ಇಲ್ಲ, ದುಃಖ ಆಗ್ತಾ ಇದೆ, ಅಳು ಬರ್ತಾ ಇದೆ, ಇರಬಾರ್ದು ಅಂತ ಅನಿಸ್ತಿದೆ, ನಿದ್ದೆ ಬರ್ತಾ ಇಲ್ಲ, ತಲೆನೋವು, ಭಯ, ಆತಂಕ, ಕೆಟ್ಟ ಆಲೋಚನೆ ಇವೆಲ್ಲ ನನ್ನ ತಲೆಯಲ್ಲಿ ಸದಾ ತುಂಬಿರುತ್ತೆ, ಸುಸ್ತಾಗುತ್ತೆ, ತೂಕ ಸಹ ಕಡಿಮೆ ಆಗಿದೆ, ಹಸಿವು ಸಹ ಆಗಲ್ಲ, ಈ ತರದ್ದೇನಾದ್ರೂ ವಿಚಾರಗಳು ತಲೆಯಲ್ಲಿ ಸದಾ ಬರ್ತಾನೆ ಇತ್ತು ಅಂತಂದ್ರೆ ಆಗ ನೀವು ಮಾನಸಿಕ ಆರೋಗ್ಯದ ಎಕ್ಸ್ಪರ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ನ ಪಡಿಲೇಬೇಕಾಗುತ್ತೆ. ಎಸ್, ಐ ಹೋಪ್ ಮ್ಯಾಮ್ ಇಟ್ ಇಸ್ ಕ್ಲಿಯರ್ ಟು ಯು ಆಲ್. ಈಗ ಯಾರ್ಯಾರು ಇದನ್ನ ಮೇಡಮ್ ತುಂಬಾ ಉಪಯುಕ್ತವಾಗಿ ನಾವು ಏನೇನನ್ನ ಮಾಡಬಹುದು, ನಮ್ಮ ಒಂಟಿತನದ ಫೀಲಿಂಗ್ ಅನ್ನೋದನ್ನ, ಆಮೇಲೆ ಈ ಎಂಪ್ಟಿನೆಸ್ ಸಿಂಡ್ರೋಮ್ ಅದನ್ನ ಯಾವ ರೀತಿನಲ್ಲಿ ನಾವು ಕಡಿಮೆ ಮಾಡ್ಕೋಬಹುದು, ಯಾಕೆಂದ್ರೆ ಇದು ಹಿರಿಯರ ನಾಗರಿಕ ಮುಖ್ಯವಾಗಿ ನಗರಗಳಲ್ಲಿ ಇರುವವರಿಗೆ ಅತಿ ಕಾಡುವ ಸಮಸ್ಯೆ. ಇದನ್ನ
ಡಾಕ್ಟರ್ ಅವರು ವಿಶದವಾಗಿ ಅದನ್ನ ತಗೊಂಡು ಯಾವ ರೀತಿನೆಲ್ಲ ಕಮ್ಮಿ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಇದುವರೆಗೂ ಕೇಳಿಸ್ಕೊಂಡಿರೋರು ಏನಾದ್ರೂ ಅವ್ರಿಗೆಲ್ಲ ಪ್ರಶ್ನೆಗಳಿದ್ರೆ, ಡೌಟ್ಸ್ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಬಿಟ್ಟು ತಾವು ಕೇಳ್ಬಹುದು. ಹಾಗೂ ನಾನೊಂದು ಹೇಳ್ತೇನೆ, ತಮಗಾಗಿರೋ ಅನುಭವಗಳನ್ನು ದಯಮಾಡಿ ಶೇರ್ ಮಾಡಿ. ಬಿಕಾಸ್ ನೀವು ಇಲ್ಲಿರುವಂತ ಪಾರ್ಟಿಸಿಪೆಂಟ್ಸ್ ಎಲ್ಲ ಏಜ್ ಆದವ್ರು ಇರೋದ್ರಿಂದ ನಿಮ್ಗಳಿಗೆಲ್ಲ ಹೇಗಿತ್ತು ಈ ಅನುಭವ, ನಿಮ್ ಮಕ್ಕಳು ನಿಮ್ಮನ್ನ ಬಿಟ್ಟು ಹೋದಾಗ ನೀವೆಷ್ಟು ಪ್ರಿಪೇರ್ಡ್ನೆಸ್ ನಲ್ಲಿ ಇದ್ರಿ, ನೀವು ಎಷ್ಟು ದಿನ ಇವೆಲ್ಲ ಸಮಸ್ಯೆಗಳನ್ನ ಯು ಹ್ಯಾವ್ ಅಂಡರ್ಗಾನ್ ಅನ್ನೋದ್ರ ಬಗ್ಗೆನೂ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬಹುದು. ನನ್ನ ಬಗ್ಗೆನೇ ಹೇಳ್ಬೋದು ಅಂತಂದ್ರೆ, ನನಗೆ ಮೊದಲು ನೀವು ಹೇಳದಂಗೆ ಡಾಕ್ಟರ್, ಮೊದಲು ನನ್ಗೆ ಇದು ಅನುಭವ ಆಗಿದ್ದು, ಮೊದಲು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಾನು ರಿಟೈರ್ ಆಗೋದಕ್ಕೂ ನನ್ನ ಮಗ ನಮ್ಮನ್ ಬಿಟ್ಬಿಟ್ಟು ಅಮೆರಿಕ ಹೋಗೋದಕ್ಕೂ ಎರಡು ಒಂದೇ ಟೈಮಲ್ಲಿ ಆಯ್ತು. ಆಮೇಲೆ ಮನೆಯಲ್ಲಿ ಇದ್ದಾಗ ತುಂಬಾ ಅದು ಡಿಪ್ರೆಷನ್ ಅನ್ನೋ ತರಹ ಪರಿಸ್ಥಿತಿನೇ ಬಂತು ನನ್ಗನ್ನಿಸ್ತು. ಆಮೇಲೆ ಇದೇ ತರ ಬಿಟ್ರೆ ಇನ್ನು ಬಹಳ ನನಗೆ ಕಷ್ಟ ಆಗತ್ತೆ. ಮನೇಲಿ ಹಿರಿಯರು ಇದ್ರು, ನನಗೆ ಏನಾದ್ರೂ ಒಂದು ಬೇಕು ಅಂತ ಅನ್ಕೊಂಡ್ ನಾನೇನೇನೆ ಅಲ್ಲಿ ಇಲ್ಲಿ ಎಲ್ಲ ವಿಚಾರಿಸ್ಬಿಟ್ಟು ಯೋಗಾಗೆ ನಾನ್ ಸೇರ್ಕೊಂಡೆ. ನಂಗೆ ಅದರಿಂದ ನಂದು ಫಿಸಿಕಲ್ ಅಲ್ದೆ ನನಗೆ ಒಂಥರ ಅದು ಮೆಡಿಟೇಷನ್ ಆಮೇಲೆ ಪ್ರಾಣಾಯಾಮ ಅವುಗಳೆಲ್ಲ ಕಲ್ತಿದ್ರಿಂದ, ಆಮೇಲೆ ಹೊಸ ಸ್ನೇಹಿತರುಗಳೆಲ್ಲ ನಂಗೆ ಸಿಕ್ಕಿದ್ರಿಂದ ನನಗೆ ಆ ರೀತಿನಲ್ಲಿ ಅದು ತುಂಬಾ ಹೆಲ್ಪ್ ಆಯ್ತು. ಹಾಗ ನನಗೆ ಆಧಾರಿನ ಕಂಡುಕೊಂಡೆ ನಾನು. ಆಮೇಲೆ ನಿಧಾನವಾಗಿ ರೂಢಿ ಆಗ್ತಾ ಬಂತು ನನಗೆ. ಅದು ನನ್ನ ಮೆಥಡ್. ಬೇರೆಯವರು ತಮಗೆ ಏನೇನ್ ಕಂಡುಕೊಂಡ್ರು ಅನ್ನೋದನ್ನ ನಮಗೂ ತಿಳಿಸಿದ್ರೆ ನಮಗೂ ಕೂಡ ಹೆಲ್ಪ್ ಆಗ್ಬೋದು. ಅನುಕೂಲ ಆಗುತ್ತೆ. ಹೌದು ಹೌದು, ತುಂಬಾ ಒಳ್ಳೇದು ಮೇಡಮ್. ಹೇಳಿ ಸರ್. ನನ್ನ ಹೆಸರು ನಾಗರಾಜರಾವ್ ಅಂತ. ನನಗೆ ವಯಸ್ಸು 87. ನನ್ನ ರಿಟೈರ್ಮೆಂಟ್ ಆದ 29ನೇ ವರ್ಷ ಇದು. ಆದ್ರೂ ರಿಟೈರ್ಮೆಂಟ್ ಆಗಿದ್ದ ಎಫೆಕ್ಟ್ ನನಗಿಲ್ಲ. ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್, ನೀವು ನಿಮ್ಮನ್ನ ಡಾಕ್ಟರ್ ನೋಡ್ಬೋದು ಅವಾಗ. ವಿಡಿಯೋ ಆನ್ ಮಾಡ್ಕೋಬಹುದು. ಆಯ್ತು. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಆವಾಗ್ಲಿಂದ ನಾನು ಯಾವ್ದಾದ್ರು ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ, ಏನಾದ್ರು ಮಾಡ್ತಾನೆ ಇರ್ತೀನಿ. ಆದರೆ ತಕ್ಷಣವೇ ನಾನು ಯೋಗ ಅದಕ್ಕೆ ಜಾಯಿನ್ ಆದೆ. BKS ಅಯ್ಯಂಗಾರ್ ಯೋಗ ಶುರು ಮಾಡಿಕೊಂಡೆ. ನಾನು ಸರ್ವಿಸ್ ನಲ್ಲಿ ಟೆನ್ನಿಸ್ ಪ್ಲೇಯರ್ ಆಗಿದ್ದೆ. ಐ ಬಿಕೇಮ್ ಎ ನ್ಯಾಷನಲ್ ವೆಟರನ್ ಚಾಂಪಿಯನ್ ಆಲ್ಸೋ. ಅದರಿಂದ ಸ್ವಲ್ಪ ಆರ್ಥರೈಟಿಕ್ ನೀ ಡೆವಲಪ್ ಆಯ್ತು. ಯಾರು ಅಡ್ವೈಸ್ ಮಾಡಿದ್ಮೇಲೆ ಯೋಗ ಸೇರ್ಕೊಂಡೆ. ಅದರಿಂದ ನಾನು ಯೋಗ ಸೇರ್ಕೊಂಡೆ. ಈಗ ಯೋಗದಲ್ಲಿ ತುಂಬಾ ಅಡ್ವಾನ್ಸ್ ಆಗಿದ್ದೀನಿ. ನಾನೀಗ ಯೋಗ ಟೀಚ್ ಮಾಡ್ತೀನಿ, ಪ್ರಾಣಾಯಾಮ ಮೆಡಿಟೇಷನ್ ಟೀಚ್ ಮಾಡ್ತೀನಿ. ನನಗೆ ತುಂಬಾ ಒಂದು ನಾನ್ ಕಲ್ತಿರೋದು ಯೋಗದಲ್ಲಿ ಪ್ರಾಣಾಯಾಮ ಮೆಡಿಟೇಷನ್ ತುಂಬಾ ಎಫೆಕ್ಟಿವ್ ಆಗಿದೆ. ಜೊತೆಗೆ ನನ್ನಲ್ಲೇ ಇರಬಾರ್ದು ಅದು ಅಂದ್ಬಿಟ್ಟು ಇನ್ನೊಬ್ಬರದ್ದು ಶೇರ್ ಮಾಡ್ಕೋಬೇಕು ಅಂತ ಕ್ಲಾಸ್ ತಗೋತಾ ಇದ್ದೀನಿ. ನಂಗೆ ತುಂಬಾ ಕೊಡ್ತಾ ಇದೆ. ಆಟೋಮೆಟಿಕ್ ಆಗಿ ಡಿಟ್ಯಾಚ್ಮೆಂಟ್ ಬರ್ತಾನೆ ಇದೆ. ನಾವು ಎಮೋಷನ್ಸ್ ಕಡಿಮೆ ಆಗೋದ್ರಿಂದ ಡಿಟ್ಯಾಚ್ಮೆಂಟ್ ತಾನೇ ಬರ್ತಾ ಇದೆ. ನಾವಿನ್ ತೆಗಿ ದೂರ ಹೋಗ್ಬೇಕಾಗಿಲ್ಲ. ನಾವು ಇರೋದು ಇಬ್ರೇನೆ, ಆದ್ರೂ ನಾವು ಆರಾಮಾಗಿದ್ದೀವಿ, ಒಬ್ರಿಗೊಬ್ರು ಅನ್ಯೋನ್ಯವಾಗಿದ್ದೀವಿ. ನಾವು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ, ಒಂದು ಫ್ಲಾಟ್ ಅಲ್ಲಿ ಇದ್ದೀವಿ. ಇದು ನನ್ನ ಎಕ್ಸ್ಪೀರಿಯನ್ಸ್. ನಿಮಗೆ ನೇಬರ್ಸ್ ಎಲ್ಲ ಯಾವ ರೀತಿಯಿಂದ ಹೆಲ್ಪ್ ಆಗ್ತಾರೆ ಅಂತ ಅನ್ಸುತ್ತಾ? ಫ್ಲಾಟ್ ಅಲ್ಲಿ ಇರೋದ್ರಿಂದ ಗೇಟೆಡ್ ಕಮ್ಯುನಿಟಿ ಅನ್ನೋ ಕಾನ್ಸೆಪ್ಟ್ ಏನಿದೆ, ಪಾರ್ಕ್ ಅಲ್ಲಾಗ್ಲಿ ಗ್ರೂಪ್ ಅಲ್ಲಾಗ್ಲಿ ನೀವು ಒಬ್ರನ್ನೊಬ್ರನ್ನ ಭೇಟಿ ಆಗೋದು, ಬೆಳಗಿನ ಸಮಯ ಜೊತೆ ಕಳೆಯೋದು ಅಥವಾ ಸಂಜೆ ಟೈಮ್ ಜೊತೆ ಕಳೆಯೋದು, ಈ ತರ. ಖಂಡಿತ. ಅದು ಏನಾಯ್ತು ಅಂತಂದ್ರೆ, ನಾನು 5 ವರ್ಷ ಈ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೆ. ಅವಾಗ ನೀರಿನ ವ್ಯವಸ್ಥೆ, ಸೆಕ್ಯೂರಿಟಿ ಹಾಗೂ ಹೌಸ್ ಕೀಪಿಂಗ್ ಎಲ್ಲಾನು ಸ್ಟ್ರೀಮ್ ಲೈನ್ ಮಾಡಿ ಇಟ್ಟಿರೋದ್ರಿಂದ ಯಾವ ತೊಂದರೆಗಳು ಇಲ್ಲ. ಈಗ ಇದರಿಂದ ಎಲ್ಲರೂ ನನ್ನನ್ನು ಸ್ವಲ್ಪ ಗೌರವಿಸಿ ನೋಡ್ತಾರೆ. ಅದರಿಂದ ಮೊದಲನೇದು ವಯಸ್ಸು, ಎರಡನೇದು ಕೆಲಸ ಮಾಡಿರೋದು. ಅದನ್ನ ತುಂಬಾ ಸಂತೋಷ ಆಗುತ್ತೆ ನನಗೆ. ಎಲ್ಲರ ಹತ್ರ ಮಿಂಗಲ್ ಆಗ್ತೀನಿ. ಈ ಕಲ್ಚರಲ್ ಪ್ರೋಗ್ರಾಮ್ಸ್ ಜಾಸ್ತಿ ಮಾಡ್ತಾ ಇದ್ದೀನಿ. ಇದು ಪ್ರೋಗ್ರಾಮ್ಸ್ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಮಾಡೋದು, ಅಥವಾ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಅದನ್ನೆಲ್ಲ ಇವೆಂಟ್ಸ್ ಮಾಡೋದು. ಜೊತೆಗೆ ಪೂಜೆಗಳು ಎಲ್ಲ ಒಟ್ಟಿಗೆ ಸೇರಿ ಮಾಡುವಂಥದ್ದನ್ನ
ವ್ಯವಸ್ಥೆ ಹಾ. ಮಾಡ್ತಾ ಇದ್ದೀನಿ. ಅದರಿಂದ ತುಂಬಾ ಅನುಕೂಲ ಆಗಿದೆ. ಸೊ ನಿಮ್ಮನ್ನ ನೀವು ಬೇರೆ ಎಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ರೋಲ್ ಇರ್ಬೋದು, ರಿಟೈರ್ಮೆಂಟ್ ಆದ್ಮೇಲೂ ಕೂಡ ನೀವು ನಿಮ್ಮ ಫ್ಲಾಟ್ ನಲ್ಲಿ ಇರುವಂತದ್ ಯಾವುದೇ ಸಮಸ್ಯೆಗಳಿದ್ದದನ್ನೆಲ್ಲ ಅದನ್ನ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಪ್ರಾಬ್ಲಮ್ಸಿಗೆ ನೀವು ಮುಂದುವರಿತಿದ್ದೀರಾ. ಒಂದ್ ಲೆಕ್ಕದಲ್ಲಿ ಯು ಹ್ಯಾವ್ ಕೆಪ್ಟ್ ಯುವರ್ ಸೆಲ್ಫ್ ಇನ್ವಾಲ್ವ್ಡ್ ಇನ್ ಸೋ ಮೆನಿ ವರ್ಕ್. ಸೊ ಮೈಂಡ್ ಫ್ರೀ ಇಲ್ಲ ಈಗ. ದೇರ್ ಇಸ್ ಸೋ ಮಚ್ ಟು ಡೂ ಅಲ್ವಾ? ಹೌದು. ಜೊತೆಗೆ ನಾನು ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ ಫೆಡರೇಷನ್ ಪ್ರೆಸಿಡೆಂಟ್ ಆಗಿದ್ದೆ 5 ವರ್ಷ. ಹಾ. ಎಲ್ಲ ಅಪಾರ್ಟ್ಮೆಂಟ್ಸು ಫೆಡರೇಷನ್ ಖಾತೆ ಬರೋದು. ಆವಾಗ ಹಾ. ಪಿ ಟಿ ಶಿವಕುಮಾರ್ ಅವರಿದಾರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಹಾ. ವಯೋಮಾನಸ ಸಂಜೀವಿನಿ ಶುರು ಮಾಡಿದ ತಕ್ಷಣ ಎಲ್ಲ ಹಾ. ಅಪಾರ್ಟ್ಮೆಂಟ್ಸ್ಗೂ ಕಳಿಸಿ ನನ್ನ ತರಹ ಇರುವ ಸೀನಿಯರ್ ಸಿಟಿಸನ್ಸ್ ಇನ್ವಾಲ್ವ್ ಮಾಡ್ತಾರ. ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ಮಾಡಿದ್ದೀನಿ. ಅದು ನಂಗೆ ಸಂತೋಷ ಕೊಡುತ್ತೆ. ತುಂಬಾ ಒಳ್ಳೇದು. ಆಕ್ಚುಲಿ ಈ ಕಾರ್ಯಕ್ರಮನೇ ಎಷ್ಟು ಒಳ್ಳೇದು ಅಂದ್ರೆ, ಎಷ್ಟೊಂದ್ ಸತಿಗೆ ನಾವು ಏಜ್ ಆದವ್ರನ್ನ ರೀಚ್ ಮಾಡಕ್ಕಾಗಲ್ಲ. ಎಷ್ಟೊಂದ್ ಸತಿಗೆ ಅವ್ರು ಹಾಸ್ಪಿಟ್ಲಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಈ ಅವೇರ್ನೆಸ್ ತಂದು ಕೊಡೋದು ಈ ಕಾರ್ಯಕ್ರಮ ಏನ್ ಮಾಡ್ತಾ ಇದೆ ಬಹಳ ಒಳ್ಳೇದು, ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು. ನಂಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಿಮ್ಮೆಲ್ಲರ ಜೊತೆನೂ ಇವೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನನ್ನ ನಾಲೆಜ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ. ಆಕ್ಚುಲಿ ಥ್ಯಾಂಕ್ ಯು ಡಾಕ್ಟರ್. ವೆಲ್ ಸೆಡ್. ತುಂಬ ಸಂತೋಷ ಆಯಿತು. ಡಾಕ್ಟ್ರೆ, ನನಗೆ ಇನ್ನೊಂದು ಡೌಟ್ ಬಂದಿದೆ. ಹೇಳಿ. ಅಕಸ್ಮಾತ್ ಈಗ ಕೆಲವರು ಹಿರಿಯ ನಾಗರಿಕರು ಹಾ. ತಮ್ಮ ದೈಹಿಕ ಸಮಸ್ಯೆಗಳಿಂದ ಅವರು ನಿಯರ್ ಬೆಡ್ ರಿಡನ್ ಪರಿಸ್ಥಿತಿಗೆ ಬಂದ್ರೆ, ಏನೋ ಬೇರೆ ಕಾರಣಗಳಿರಬಹುದು, ಕಾಲು ತೊಂದರೆ ಇರ್ಬೋದು, ಬೆನ್ನಿನ ತೊಂದರೆ ಇರ್ಬೋದು, ಹೊರಗಡೆ ಯೋಗ ಆದ್ರೆ ಹೊರಗಡೆ ಹೋಗ್ಬೇಕಾಗತ್ತೆ, ಅಥವಾ ಮನೆ ಒಳಗೆ ಮಾಡೋದಕ್ಕಾದ್ರೂ ತೊಂದರೆ ಆಗ್ಬೋದು, ಆಮೇಲೆ ಹೊರಗೆ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋಕ್ಕಾಗಲ್ಲ, ಆತರ ಹಾಸಿಗೆ ಹಿಡ್ದಿರೋದು ಅಂತಲ್ಲ, ಹೆಚ್ಚು ಕಮ್ಮಿ ಆತರ ಏನಾದ್ರೂ ಪರಿಸ್ಥಿತಿ, ತುಂಬಾ ಚಟುವಟಿಕೆಗಳು ಬಹಳ ಕಮ್ಮಿ ಆದಾಗ ಈ ಸಿಂಡ್ರೋಮ್ ಇಂದ ಏನಾದ್ರೂ ಅದಕ್ಕೆ ಏನಾದ್ರು ಪರಿಹಾರಗಳು ಇದೆಯಾ? ಆವಾಗ ಅದು ಹೆಚ್ಚು ಕೈಕಾಲ್ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೇನ್ ಬೆಡ್ ರಿಡನ್ ಪರಿಸ್ಥಿತಿಲೇ ಇದ್ದೀನಿ, ಅಥವಾ ವಿಪರೀತವಾಗಿ ಏಜ್ ಆಗಿದೆ, ಅಥವಾ ಫಿಸಿಕಲ್ ಕಂಪ್ಲೇಂಟ್ಸೇ ಜಾಸ್ತಿ ಆಗಿದೆ, ಫಿಸಿಕಲ್ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ದೈಹಿಕ ಪ್ರಾಬ್ಲಮ್ಸ್ಗಳು, ಅದು ಅರ್ಥರೈಟಿಸ್ ಪೇನು ಇರ್ಬೋದು, ಹಾರ್ಟ್ ಡಿಸೀಸು ಇರ್ಬೋದು, ಕೊಲೆಸ್ಟ್ರಾಲು ಇರ್ಬೋದು, ಶುಗರು ಇರ್ಬೋದು. ಹಾಗೆಲ್ಲ ಇದ್ದಾಗ ಡೆಫಿನೆಟ್ಲಿ ಯಾರಾದ್ರೂ ಒಬ್ರು ನಾವು ಜಿರಿಯಾಟ್ರಿಕ್ ಹೋಮ್ ಕೇರ್ ಅನ್ನೋದು ಫೆಸಿಲಿಟೀಸ್ಗೆ ಮೂವ್ ಆಗಿರ್ತೀವಿ. ಯಾಕಂದ್ರೆ ಒಬ್ರೇ ನಮ್ ಕೈಲಿ ಏನು ಮ್ಯಾನೇಜ್ ಮಾಡ್ಕೊಳಕ್ ಆಗಲ್ಲ, ಅದು ಒಂದು. ಅಥವಾ ನಾವು ಫುಲ್ ಟೈಮ್ ಯಾರನ್ನಾದ್ರೂ ನರ್ಸ್ನ ಅಪಾಯಿಂಟ್ ಮಾಡಿಟ್ಟಿರ್ತಾರೆ. ಸೊ ನಾವು ಯೂಶುವಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಅವ್ರ ಕೊಗ್ನಿಷನ್ ಅಂದ್ರೆ ನೆನಪಿನ ಶಕ್ತಿ ಆಗ್ಲಿ, ಸ್ವಲ್ಪ ಮಟ್ಟಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಆಗುವಂತ ಪರಿಸ್ಥಿತಿಲಿ ಇದ್ರೆ ನ್ಯೂಸ್ ಪೇಪರ್ನಾಗ್ಲಿ ಓದ್ಕೊಳ್ಳೋದಾಗ್ಲಿ, ಕೂತಲ್ಲೇ ಬೆಡ್ ಮೇಲೆ ಇದ್ರೂ ಚಿಂತೆ ಇಲ್ಲ, ಏನಾದ್ರೂ ಒಂದು ಖುಷಿ ಕೊಡುವಂತ ಆಕ್ಟಿವಿಟಿ, ಅದು ಒಂದು ಫಿಲ್ಮೇ ಇರ್ಬೋದು, ಒಂದು ಹಾಡೇ ಇರ್ಬೋದು, ಪಜಲ್ ಸಾಲ್ವ್ ಮಾಡೋದೇ ಇರ್ಬೋದು, ಅಥವಾ ಯಾವುದೇ ಒಂದು ಕವನ, ಪುಸ್ತಕ, ಯಾವ್ದ್ರಲ್ಲಿ ಆಸಕ್ತಿ ಇದೆ, ಸಾಲಿಟರಿ ಆಕ್ಟಿವಿಟೀಸ್, ಒಬ್ಬರೇ ಕೂತಲ್ಲೇ ಇದ್ದು ಮಾಡುವಂತ ಚಟುವಟಿಕೆಗಳನ್ನೇ ಜಾಸ್ತಿ ಮಾಡು ಅಂತ ಹೇಳ್ತೀವಿ. ಹಾಗೂ ಈಗ ಇಂಟರ್ನೆಟ್ ಇದು ಬಂದಿರೋದ್ರಿಂದ ಸಾಕಷ್ಟು ಅವಕಾಶ ಇದೆ. ನಾವು ಕೂತಲ್ಲೇನೆ ಎಲ್ಲಿ ಬೇಕಾದ್ರೂ ಕನೆಕ್ಟ್ ಆಗ್ಬೋದು. ಫ್ರೆಂಡ್ಸು ಮನೆಗೇ ಬಂದು ನಮ್ಮನ್ನ ಭೇಟಿಯಾಗಿ ಮಾತಾಡಿಸಿ ಹೋಗ್ಬೇಕಂತನೂ ಇಲ್ಲ. ಬಟ್ ಅಟ್ ಲೀಸ್ಟ್ ಥ್ರೂ ಡಿಜಿಟಲ್ ವರ್ಲ್ಡ್ ನಾವು ಒಬ್ರಿಗೊಬ್ರು ಕನೆಕ್ಟ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಅದನ್ನೇ ನಾವು ಹೆಚ್ಚು ಈ ಜಿರಿಯಾಟ್ರಿಕ್ ಹೋಮ್ ಕೇರ್ ಫೆಸಿಲಿಟೀಸ್ ಅಥವಾ ರಿಹ್ಯಾಬಿಲಿಟೇಷನ್ ನಲ್ಲಿ ಯಾರು ಇದ್ದಿರ್ತಾರೆ ಅವರಿಗೆ ಹೇಳುವಂತ ಒಂದು ಸಲಹೆ. ಇದು ತುಂಬಾ ಉಪಯುಕ್ತವಾದ ಸಲಹೆ ಡಾಕ್ಟರ್. ನಿಜವಾಗ್ಲೂನು ಅದು ಈ ರೀತಿನಲ್ಲಿ ಆ ನಗರಗಳಲ್ಲಿ ಈ ತರ ಅನುಕೂಲಗಳು ಹೆಚ್ಚಾ ಇವೆ ಈಗ. ಆಮೇಲೆ ಅವರವರ ಬಡ್ಜೆಟ್ ಸರಿಯಾಗಿ ಎಲ್ಲಾ ರೀತಿದು ಈಗ ಸಿಗ್ತಾ ಇದೆ. ಈಗ ಅದರನ್ನ ಉಪಯೋಗಿಸ್ಕೋಬಹುದು ಹಿರಿಯ ನಾಗರಿಕರು. ಅವರಿಗೆ ಒಂದು ಸಮಾಧಾನ, ಶಾಂತಿ ಸಿಗತ್ತೆ. ಅದು ನಿಜ. ತುಂಬಾ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್. ಇನ್ಯಾರಿಗಾದ್ರೂ ಏನಾದ್ರೂ ಡೌಟ್ಗಳಿದ್ರೆ ಕೇಳ್ಬೋದು. ಡೌಟ್ಸ್ ಏನು ಇಲ್ಲ. ಅನುಭವನ ಹಂಚ್ಕೊಳ್ಳಿ ದಯಮಾಡಿ. ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಹಂಚ್ಕೋತೀನಿ. ಹೇಳಿ ಮೇಡಮ್. ನನಗೂ ಟೈಮೇ ಇಲ್ಲ. ಆಕ್ಚುಲಿ ನನಗೆ ಬೇಕಾದಷ್ಟು ಮಾಡ್ಬೇಕು ಅಂತ ಆಸೆ, ಟೈಮ್ ಇಲ್ಲ. ನಾನು ಯೋಗ, ಎಕ್ಸರ್ಸೈಸ್ ಎಲ್ಲ ಮಾಡ್ತೀನಿ, ಗಾರ್ಡನಿಂಗ್ ಮಾಡ್ತೀನಿ, ನಾನು ಮ್ಯೂಸಿಕ್ಕು, ವೀಣೆ ಎಲ್ಲ ಬಾರಿಸ್ತೀನಿ.
ಸೂಪರ್ ಸೂಪರ್ ಸೂಪರ್. ನಿಟ್ಟಿಂಗು ಎಲ್ಲ ಮಾಡ್ತೀನಿ, ನನ್ಗೆ ಟೈಮ್ ಇಲ್ಲ. ಸೊ ಟೈಮ್ ಇಲ್ಲ ಅಂತ ನನ್ಗೆ ಯೋಚನೆ ಅಷ್ಟೇ. ಅಂಡ್ ಆಲ್ಸೋ ನನಗೆ ಸ್ವಲ್ಪ ಆರ್ಥ್ರೈಟಿಸ್ ಪ್ರಾಬ್ಲಮ್ ಓಕೆ. ಅಷ್ಟೇ, ಇನ್ನೇನು ಇದೇ ಇಲ್ಲ. ಅಂದ್ರೆ ನೀವು ಈ ಏಜ್ ಕೂಡ ಮಲ್ಟಿ ಟಾಸ್ಕಿಂಗ್ ಮಾಡ್ತಾನೆ ಇದ್ದೀರಾ. ಹೌದು, ನನ್ಗೆ ಆಕ್ಟಿವ್ ಆಗಿರ್ಬೇಕು, ನನಗೆ ಒಂದು ನಿಮಿಷ ಕೂತ್ಕೊಳ್ಳೋಕ್ ಆಗದೇ ಇಲ್ಲ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳಿದೀರಾ ಮೇಡಮ್ ತಾವು. ಏಜ್ ಇಸ್ ಜಸ್ಟ್ ಎ ನಂಬರ್. ನಾವು ವಯಸ್ಸಾಗೋದು ಥಾಟ್ಸ್ ಅಲ್ಲಿ. ಸೊ ನನಗೆ ಕೂತ್ಕೊಳ್ಳೋಕೆ ಆಗಲ್ಲ. ಮೊದ್ಲು ತುಂಬಾ ಎನರ್ಜೆಟಿಕ್ ಇದ್ರ ತಾವು? ತುಂಬಾ ಎನರ್ಜೆಟಿಕ್ ಆಗಿದೆ. ಓಕೆ, ವೆರಿ ನೈಸ್. ಇಲ್ಲ ಅಂತ ಕೊರತೆ ಅಷ್ಟೇ, ಈಗ ಅಷ್ಟು ಇಲ್ಲ ಅಂತ ಕೊರತೆ. ಸೊ ಅದನ್ನೇ ಹೇಳ್ತೀನಿ, ಮನಸ್ಸು ಖಾಲಿ ಬಿಟ್ಟಾಗ್ಲೇನೆ ಇವೆಲ್ಲ ಥಾಟ್ಸ್ ಗಳು ಬಂದು ನಮ್ಮನ್ನ ಕಾಡೋದು ಜಾಸ್ತಿ. ನಾವು ನಮ್ಮನ್ನ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರೆ ಹೆಚ್ಚು ಈ ತರದ ಭಾವನೆಗಳು ಬರೋದಾಗ್ಲಿ, ಅನ್ವಾಂಟೆಡ್ ಥಾಟ್ಸ್ ತುಂಬೋದಾಗ್ಲಿ, ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗ್ಲಿ, ಚಿಂತೆ ಮಾಡೋದಾಗ್ಲಿ, ಖಾಲಿ ಬರಡು ಯೋಚನೆ ಚಿಂತೆ ಅದನ್ನ ಮಾಡಿನೇ ನಾವು ಕಾಯಿಲೆಗಳನ್ನ ತಂದ್ಕೊಳ್ಳೋದು. ದೈಹಿಕ ಕಾಯಿಲೆನ, ಶುಗರ್ ಇರ್ಬೋದು, BP ಇರ್ಬೋದು, ಬೇರೆ ಯಾವುದೇ ರೀತಿ ಹೆಲ್ತ್ ಸಮಸ್ಯೆ. ಯೋಚನೆ ಮಾಡಿ ನಾವು ಮಾಡ್ತಾ ಇರೋ ಎಕ್ಸಸೈಸು ಮಾಡಲ್ಲ, ನಾವು ತಿಂತಾ ಇರೋ ಆರೋಗ್ಯಕರವಾದ ಆಹಾರನೂ ನಾವು ತಿನ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಆಗ ಜಾಸ್ತಿ ಕಾರ್ಬೋಹೈಡ್ರೇಟ್ ತಿನ್ಬೇಕು ಅಂತ ಅನ್ಸುತ್ತೆ, ಶುಗರ್ ಇಂಟೇಕ್ ಜಾಸ್ತಿ ಆಗ್ಬಿಡುತ್ತೆ, ಮತ್ತೆ ದಪ್ಪ ಆಗ್ತೀವಿ. ಆ ಏಜ್ ಅಲ್ಲಿ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇನ್ನೂ ಜಾಸ್ತಿ. ಸೊ ಎಲ್ಲಾ ರೀತಿಯಿಂದನೂ ಆ ಸ್ಟ್ರೆಸ್ ನಿಂದ ಅನ್ವಾಂಟೆಡ್ ಇಂಪ್ಯಾಕ್ಟ್ ದೇಹದ ಮೇಲೆ. ಸೊ ಅದಕ್ಕಿಂತ ನಾ ಹೇಳ್ದಾಗೆ ನೀವೆಲ್ಲರೂ ಶೇರ್ ಮಾಡ್ದಂಗೆ ಬೇರೆ ಎಲ್ಲ ಚಟುವಟಿಕೆಯಲ್ಲಿ ಆಕ್ಟಿವ್ ಆಗಿರೋದು ಬಹಳ ಒಳ್ಳೇದು. ಥ್ಯಾಂಕ್ ಯು. ಹೇಳಿ. ನನ್ನ ಹೆಸರು ಸುಜಾತ ಅಂತ. ನಾನು 65 ವರ್ಷ ನನಗೆ. ನೀವ್ ಹೇಳಿದ್ರಲ್ಲ, ನನ್ಗೆ 2 ಗಂಡ್ ಮಕ್ಳು. ನಾನು ಎಲ್ಲ ಇದರಲ್ಲೇ ಚೆನ್ನಾಗಿ ಬೆಳ್ದವ್ರು ನಾವು. ನಾನ್ ದೊಡ್ಡ ಮಗ, ನನ್ ಸೊಸೆ ಮದ್ವೆ ಆಗಿ ಒಂದ್ 5 ವರ್ಷ ಜೊತೆಲಿದ್ವಿ. ಆಮೇಲೆ ಅವ್ರು ಹೋಗ್ ಬಂದ್ರು 1 ವರ್ಷ. ಆಮೇಲೆ ಅವ್ರು ಬೇರೆ ಹೋಗ್ತೀವಿ ಅಂದ್ರು, ಹೊರಟ್ರು. ಇವಾಗ ಸುಮಾರು ನಾವು ಇಬ್ರು ಗಂಡ ಹೆಂಡತಿ 1 ವಾರ ನಿದ್ದೆ ಮಾಡಿಲ್ಲ. ನಿದ್ದೆ ಬಂದಿಲ್ಲ ನಮ್ಗೆ. ಅಷ್ಟು ಏನಾಯ್ತು ಏನೋ ಹಿಂಗೆ ಅಷ್ಟು ಇದು ಸಫರ್ ಮಾಡಿದ್ವಿ. ಆಮೇಲೆ ಗಟ್ಟಿ ಮಾಡ್ಕೊಂಡ್ವಿ. ಅವ್ರು ಹಕ್ಕಿಗಳು ಇದ್ದಂಗೆ ರೆಕ್ಕೆ ಬಲ್ದ್ಮೇಲೆ ಅವ್ರು ಹಾರಿ ಹೋಗ್ಬೇಕು, ಅವ್ರ ಜೀವನ ಮಾಡ್ಬೇಕು, ಹೋಗ್ಲಿ ಬಿಡಿ. ನಾನು ಚಿಕ್ಕ ಮಗನ ಜೊತೆ ಇದೀವಿ. ಚಿಕ್ಕ ಮಗನ ಜೊತೆ ಅಲ್ಲೇ 10-12 ವರ್ಷದಿಂದ ಇದೀವಿ. ಅವನ್ಗೂ ಮದ್ವೆ ಆಗಿದೆ, 3 ವರ್ಷ ಇದೆ. ನಾನು ಆ ಒಂದು ಇವ್ರಿಗೆ ಮಗು ಆಗೋ ತನಕ ಒಂದು 8-10 ವರ್ಷ ನಾನು ಖಾಲಿ ಇದ್ವಿ. ಹೌಸ್ ವೈಫ್. ಮುಂಚೆಯಿಂದ ನನಗೆ ಒಂದು ಕಲೆ, ಸಂಗೀತ ಇದ್ರಲ್ಲೆಲ್ಲ ತುಂಬಾ ಆಸಕ್ತಿ, ಬರವಣಿಗೆಲೆಲ್ಲ. ಅವಾಗ ನಾನೇನ್ ಮಾಡಿದೆ ಅಂತಂದ್ರೆ ಅದನ್ನೆಲ್ಲ ಹಿಂದೆ ನಿಲ್ಸ್ಕೊಂಡು ನನ್ಗೆ ಒಂದು ಆಪರೇಷನ್ ಆಯ್ತು. ಆ ಟೈಮಲ್ಲಿ ಸರ್ಜರಿ ಟೈಮಲ್ಲಿ ಮಂಕುತಿಮ್ಮನ ಕಗ್ಗ ಬುಕ್ಕು ಮತ್ತೆ ವಚನಗಳು ಅದೆಲ್ಲ ತುಂಬಾ ಇಷ್ಟ. ಎಲ್ಲ ತರ್ಸ್ಕೊಂಡು ಹೋಗಿದ್ದೆ. ಓದಿಬಿಟ್ಟು ಆ ಟೈಮಲ್ಲಿ ನಾನು ಮಧ್ಯಾಹ್ನದೊತ್ತು ಬಿಡುವಿದ್ದಾಗ ಇದು ವಂಶವೃಕ್ಷ 2 ಬುಕ್ ಮಾಡಿದೆ. ಎಕ್ಸಲೆಂಟ್, ಸೂಪರ್, ವೆರಿ ನೈಸ್, ವೆರಿ ಗುಡ್. ಅದರಲ್ಲಿ ಹಳೆ ಮದ್ವೆ ಫೋಟೋಸ್ ಎಲ್ಲ ಈಗಿನವ್ರು ನೋಡಿ ಯಾರು ಗೊತ್ತಾಗಲ್ಲ. ಹೌದು ಕರೆಕ್ಟ್. ಹೌದು, ಮತ್ತೆನೂ ಎಲ್ಲ ತುಂಬಾ ಒಳ್ಳೆಯವರು. ಹಂಗಾಗಿ ನಾನು ಮಂಕುತಿಮ್ಮನ ಕಗ್ಗನ ಇದು ಪದ್ಯಗಳನ್ನ ರಿಲೇಟ್ ಮಾಡಿ ಅವ್ರಿಗೆ ಹೊಂದ್ಕೊಳ್ಳೋ ಅಂತವನ್ನೆಲ್ಲ ಬರೆದು ಆ ಫೋಟೋಸ್ ಹಾಕಿ ಅವ್ರು ಯಾರು ಎಲ್ಲ ಇದು ಮಾಡಿದೆ. ಆಮೇಲೆ ನನಗೆ ಕಾಯಿನ್ಸ್ ಕಲೆಕ್ಷನ್ ಎಲ್ಲ ತುಂಬಾ ಇಷ್ಟ. ನಾವು ಕಾಯಿನ್ಸ್ ಕಲೆಕ್ಟ್ ಮಾಡಿ ಬಾಲ್ಬಮ್ ಮಾಡಿ ನಮ್ಮ ಮಕ್ಕಳಲ್ಲೇ ನನ್ನ ಕಸಿನ್ ಮಕ್ಳಿಗೆ ಎಲ್ಲರಿಗೂ ಕೊಡ್ತಿದ್ದೆ. ಬಹಳ ಖುಷಿ, ಆ ಮಕ್ಕಳು ಸಂತೋಷ ಪಟ್ಟಾಗ. ಪೋಸ್ಟಲ್ ಸ್ಟ್ಯಾಂಪ್ ಮಾಡಿ ಅದು ಆಲ್ಬಮ್ ಮಾಡಿ ಇದು ಇವು ಎಲ್ಲ ಮಾಡಿ ಚಾರ್ಟ್ಗಳು ಮಾಡ್ಕೊಡೋದು ಮಕ್ಳಿಗೆ. ಮತ್ತೆ ವೈರ್ ಎಲ್ಲ ಹೆಣಿಯೋದೆಲ್ಲ ಬರುತ್ತಲ್ಲ, ಅವಕ್ಕೆಲ್ಲ ಪುಟ್ಟು ಬ್ಯಾಗು ಇವು ಎಲ್ಲ ಮಾಡಿಕೊಡೋದು, ನಮ್ಮ ಮನೆಗೂ ಮಾಡೋದು. ಹಂಗೆಲ್ಲ ಮಾಡಿ ನಾವೊಂದೊಂದು ಹಿಂದೆ ಏನು ಮಾಡಕ್ಕಾಗಿಲ್ಲ, ಆ ಹಾಬಿನೆಲ್ಲ ಬೆಳೆಸ್ಕೊಂಡು ನಾವು ಕಾಲ ಹಾಕುತ್ತಾ ಇದ್ವಿ. ಒಂದು 3 ವರ್ಷದ ಮೊಮ್ಮಗು ಇದೆ. ಆ ಮೊಮ್ಮಗು ನೋಡ್ಕೋಬೇಕು, ಮಾಡ್ಬೇಕು. ಹಂಗಾಗಿ ಅವಳ ಜೊತೆ ನಾವು ಹೆಚ್ಚಿಗೆ ಒಡನಾಟ. ಅವು ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ನಾನು ಡೈರಿ ಬರೆಯೋದು, ಡಿವೈನ್ ಪಾರ್ಕ್ ಮತ್ತೆ ಇದಕ್ಕೆಲ್ಲ ಹೋಗೋದು, ಮತ್ತೆ ಪ್ರವಾಸ. ನಮ್ಮ ಅತ್ತೆ ಇದ್ರು 92 ಇಯರ್ಸ್ ಅವರು ತೀರ್ ಹೋದಾಗ. ಇರೋ ತನಕ ನಾವ್ ಎಲ್ಲಿ ಹೋಗಕ್ ಆಗ್ತಿಲ್ಲ. ಒಬ್ನೇ ಮಗ ನಮ್ಮ ಮನೆಯವರು. ಅವ್ರಿಗೆ ಒಂದು ರಾತ್ರಿ ಬಿಟ್ಟಿರ್ತಿರ್ಲಿಲ್ಲ.
ಇರ್ಲಿಲ್ಲ, ಅವ್ರು ಬರ್ಲಿಲ್ಲ ಅಂದ್ರೆ ರಾತ್ರಿ. ಹಂಗಾಗಿ ಎಲ್ಲಿ ಆಗಿಲ್ಲ. ಅವರು ಮೊನ್ನೆ 2017 ಅಲ್ಲಿ ತೀರೋದ್ರು. ಅವ್ರು ಹೋದ Okay. ನಂತರ ನಾವು ತಮಿಳ್ನಾಡು, ಚಾರ್ಧಾಮು, ಮತ್ತೆ ಇದು ಜ್ಯೋತಿರ್ಲಿಂಗಗಳ ಟೂರು, ಮತ್ತೆ ಆಂಧ್ರ ಎಲ್ಲ ಹೋಗಿ ಬಂದ್ವಿ. ಸೊ ಗುಡ್. ಹಂಗೆ ನಮ್ಮ ಎಲ್ಲ ನಿಮ್ಮ ಇಂಟ್ರೆಸ್ಟ್ ಹಾಬೀಸ್ ಎಲ್ಲಾನು ಮತ್ತೆ ವಾಪಸ್ ತಂದ್ಕೊಂಡ್ರಿ ನಿಮ್ ಲೈಫ್ ಅಲ್ಲಿ. ಹೌದು, ಹಂಗಾಗಿ ನಾವು ವೆರಿ ಗುಡ್. ಅದರಲ್ಲಿ ಸಂತೋಷ ಮಾಡಿಕೊಂಡು ಕಂಡ್ಕೊಂಡ್ರಿ. ಕರೆಕ್ಟ್. ಅವಾಗ್ಲೇ ಜೀವನ ಕಂಪ್ಲೀಟ್ ಅಂತ ಅನ್ಸೋದು ಆಕ್ಚುಲಿ. ಎಲ್ಲೋ ಒಂದ್ ಕಡೆ ಕೊರಗು, ಎಲ್ಲೋ ಒಂದ್ ಕಡೆ ನಾನ್ ಮಾಡ್ಬೇಕಾಗಿರೋದು ಮಾಡ್ಲೇ ಇಲ್ವಲ್ಲ, ನನಗ ಆ ಸಮಯನೇ ಸಿಕ್ಲಿಲ್ವಲ್ಲ ಅಂತ ಅನ್ಸ್ತಾ ಇರುತ್ತೆ. ಇವೆಲ್ಲ ಕಮಿಟ್ಮೆಂಟ್ಸ್ ಇದ್ದಾಗ ಅದನ್ನೆಲ್ಲ ಪರ್ಸೀವ್ ಮಾಡೋದು ಒಂದ್ ಲೆಕ್ಕದಲ್ಲಿ ಕಷ್ಟ ಆಕ್ಚುಲಿ. ಬಟ್ ಈ ತರದ್ ಯಾವ್ದು ಇಲ್ದೇದಾಗ ನಮಗ್ ನಾವು ಟೈಮ್ ಕೊಟ್ಕೊಂಡು ಮಾಡ್ಲಿಕ್ಕೆ ಅನುಕೂಲ. ಕರೆಕ್ಟ್. ಮತ್ತೆ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ. ಭಾವಗಳು ಇವು. ಈಗ ನನ್ನ ಮೊಮ್ಮಗಿಗೆ ಹೇಳ್ಕೊಡ್ತೀನಿ, ಅವಳು ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತ. 3 ವರ್ಷ ನಾನ್ ಸುಮ್ನೆ ಹಾಡ್ತಾ ಇದ್ರೆ ಕೇಳಿ ಕೇಳಿ ಹಾಡತ್ತೆ. ಅದು ಎಷ್ಟು ಖುಷಿ ಕೊಡುತ್ತೆ ನಮ್ಗೆ. ಹಂಗೆ ಮಾಡಿದ್ರೆ ನಮ್ಮ ಇದನ್ನ ನಾವು ಕಳೀತಾ ಇದೀವಿ. ಕರೆಕ್ಟ್ ಕರೆಕ್ಟ್. ನಿಮ್ಮ ಜನರೇಷನ್ ಅವರು ಏನು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಲಿ, ನೀತಿ ಪಾಠ ಆಗ್ಲಿ, ಅಥವಾ ಏನೇ ಶೇರ್ ಮಾಡಿದ್ದು ಈಗಿನ ಜನರೇಷನ್ ನಲ್ಲಿ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ವಿ ಆರ್ ಬ್ಲೆಸ್ಡ್ ಆಕ್ಚುಲಿ ವಿತ್ ಏನೋ ನಮ್ಮ ಸೀನಿಯರ್ಸ್ ಇಂದ ನಾವ್ ಏನ್ ಕಲ್ತಿದೀವಿ ಅದು ಬಹಳ ಅನ್ಯೋನ್ಯ ಅಂತ ಹೇಳ್ತೀನಿ ನಾನು. ಅದು ಮೋಸ್ಟ್ಲಿ ಇನ್ ಬರ್ಬರ್ತಾ ಈ ಜನರೇಷನ್ ನಲ್ಲಿ ಅದೆಲ್ಲ ಹೋಗ್ತಾ ಬರುತ್ತೆ ನಿಧಾನಕ್ಕೆ. ಅದನ್ನೇ ಒಂಚೂರು ಅದನ್ನಾರು ಉಳಿಸ್ಬೋದೇನೋ, ಮಕ್ಳಿಗೆ ಒಂಚೂರು ಹೇಳ್ಕೊಟ್ರೆ ಅದು ಉಳ್ಕೊಳ್ಳುತ್ತೇನೋ, ಅದು ಒಂದು ಆಸೆ. ಮತ್ತೆ ದಿನ ಡೈರಿ ಬರೆಯೋದು, ಮತ್ತೆ ನಂದು ಆಟೋಬಯೋಗ್ರಫಿ ಮುಂಚೆಗೂ ಬರ್ದಿದ್ದೀನಿ ಮ್ಯಾಮ್. ವೆರಿ ಗುಡ್. ಅಲ್ಲ, ಡೈರಿ ಬರೆಯೋದು ಬಹಳ ಒಳ್ಳೇದು. ಯಾಕಂದ್ರೆ ಅಗೇನ್ ಅದು ಮೆಮರಿ ಎನ್ಹಾನ್ಸ್ ಮಾಡುತ್ತೆ ಆಕ್ಚುಲಿ. ಡೈರಿ ಬರೆಯೋದು, ಕೆಲ್ಸನ ಪ್ರಯೋರಿಟೈಸ್ ಮಾಡ್ಕೊಳ್ಳೋದು. ಎಷ್ಟೊಂದ್ ಜನ 65 ಇಯರ್ಸ್ ಆದ್ಮೇಲೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಡಾಕ್ಟ್ರೆ, ಬ್ರೈನ್ ಇನ್ನೇನಿದ್ರು ಶ್ರಿಂಕ್ ಆಗ್ತಾನೆ ಬರುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ ಹೊರತು ದೊಡ್ಡದಾಗಲ್ಲ. ಸೊ ಹಾಗಿದ್ದಲ್ಲಿ ನೆನಪಿನ ಶಕ್ತಿ ಕ್ರಮೇಣವಾಗಿ ಕಡಿಮೆ ಆಗ್ತಾನೆ ಬರುತ್ತೆ. ಇಂಥದೆಲ್ಲ ಚಟುವಟಿಕೆ, ಪಜಲ್ಸ್ ಇರ್ಬೋದು, ವರ್ಡ್ಸ್ ಲಿಸ್ಟ್ ಮಾಡೋದಾಗಿರ್ಬೋದು, ಅಥವಾ ಈ ತರ ಡೈರಿ ರೈಟಿಂಗು, ಆಟೋಬಯೋಗ್ರಫಿ, ಅಥವಾ ಓದಿರೋದ್ನ ನೆನಪು ಮಾಡ್ಕೊಂಡು ಅದನ್ನ ಮತ್ತೆ ಸಮರೈಸ್ ಮಾಡಿ ಚಿಕ್ಕದಾಗಿ ಬರೆಯೋದು, ಬುಕ್ ಬರೆಯೋದು, ಇದೆಲ್ಲ ಏನಿದೆ ಅಲ್ಲ ಅದರಲ್ಲಿ ನಾವು ಹೆಚ್ಚು ತೊಡಗಿಸ್ಕೊಂಡ್ರೆ ಇವನ್ ಈ ಫಾರ್ಗೆಟ್ಫುಲ್ನೆಸ್, ಮೆಮರಿ ಡಿಸ್ಟರ್ಬೆನ್ಸಸ್ ಕೂಡ ಕಂಡು ಬರ್ಲಿಕ್ಕಿಲ್ಲ. ಸ್ವಲ್ಪ ದಿವಸ ನಾವು ಅದನ್ನ ನಿಧಾನಕ್ಕೆ ಕೆಲವು ವರ್ಷಗಳನ್ನೇ ಮುಂದೂಡ್ಬೋದು. ಪ್ರವಾಸ ಹೋಗಿ ಬಂದಿದ್ದೆಲ್ಲ ಬರ್ದಿಡೋದು. ಈಗ ಪ್ರವಾಸ ಹೋಗಿ ನೆನಪೇ ಇರಲ್ಲ, ಅದನ್ನ ಓದಿದಾಗ ಮತ್ತೆ ಎಲ್ಲ ನೆನಪಾಗುತ್ತೆ. ಮನೆಯವ್ರು ಹೇಳ್ತಾರೆ, ನೀನ್ ಬರ್ದಿರೋದು ನೆನಪಾಗತ್ತೆ ಅಂದ್ರೆ ನೆನಪೇ ಇರಲ್ಲ ನೋಡಿ. ಮತ್ತೆ ಅದೇ ಓದಿರೋದಕ್ಕೆ ಪ್ಲಸ್ ಕಣ್ಣಲ್ಲಿ ಕಂಡಿರೋದಕ್ಕೆ ವಿಜುವಲ್ ಮೆಮರಿ ಅಂತ ಏನ್ ಹೇಳ್ತೀವಲ್ಲ, ಅದಕ್ಕೆ ನಾವು ಕೋರಿಲೇಟ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಅದರಲ್ಲಿ ಏನೋ ಒಂದು ಜೋಕ್ ನಡೆದಿರುತ್ತೆ, ಏನೋ ಒಂದು ಇಮೋಷನ್ಸ್ ಅಟ್ಯಾಚ್ಡ್ ಇರುತ್ತೆ, ಏನೋ ಒಂದು ಸಿಚುವೇಶನ್ ಏನೋ ಒಂದು ನಡೆದಿರುತ್ತೆ. ಸೊ ಇಟ್ ಬಿಕಮ್ಸ್ ಈಸಿ ರಿಕಲೆಕ್ಟ್ ಮಾಡ್ಕೊಳಕ್ಕೆ ನೆನಪಿನ ಶಕ್ತಿನ. ಪಜಲ್ ಅಂದ್ರಲ್ಲ, ಪದಬಂಧ ಈ ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ಇದ್ರಲ್ಲೆಲ್ಲ ಬರುತ್ತೆ. ಕನ್ನಡ ಈಗಿನ ಮಕ್ಕಳಿಗೆ ಯಾರಿಗ್ ಕನ್ನಡ ನೆಟ್ಟಿಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಆದ್ರೂ ಒಂದ್ಸಲ ಕನ್ನಡ ಮನೇಲಾದ್ರೂ ನಾವು. ಹಂಗಾಗಿ ಅದು ನಮ್ಮ ಅಮ್ಮ ಮಕ್ಕಳಿಗೆ ಯಾವಾಗಾದ್ರೂ ಟೈಮ್ ಆದ್ರೆ ಅದು ಒಂಚೂರು ಪದಬಂಧ, ಇನ್ನ ಚಿಕ್ಕವರು, ಅವ್ನ್ 5th ಸ್ಟ್ಯಾಂಡರ್ಡ್, ಒಬ್ರು ಇನ್ನ ಇದು 3 ವರ್ಷದ್ದು, ಅವ್ರಿಗೇನೆ ಗೊತ್ತಾಗೋಷ್ಟು ಒಂದ್ಸಲ ಹೇಳೋದು. ಆ ಪದಬಂಧನೆಲ್ಲ ಕಟ್ ಮಾಡಿ ಬುಕ್ಕಿಗಳಿಗೆ ಹಂಚಿಟ್ಟಿದೀನಿ. ಮುಂದೆ ಅವ್ರು ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಕಂಟಿನ್ಯೂ ಮಾಡಿ ಮೇಡಮ್. ವೆರಿ ನೈಸ್. ಇನ್ಫ್ಯಾಕ್ಟ್ ಇದ್ರಲ್ಲೇ ನಾನು ಇನ್ನೊಂದು ಸೇರಿಸ್ತೀನಿ. ಸುಜಾತಾ ಮೇಡಮ್ ಅವ್ರದ್ದೇನೇನೆ, ನನಗೆ ಅವ್ರು ಹೇಳಿದ್ದು ಒಂದು ಪಾಯಿಂಟ್ ನನಗೆ ತುಂಬಾ ಉಪಯುಕ್ತವಾದ್ದು ಅನ್ನಿಸ್ತು. ಏನು ಅಂದ್ರೆ ಅವರ ಇದು ಸಜೆಷನ್ ಗಳಲ್ಲಿ ಅವ್ರು ಒಂದು ಕೊಟ್ರು, ಸುಜಾತಾ ಅವರು, ಫ್ಯಾಮಿಲಿ ಟ್ರೀ, ವಂಶವೃಕ್ಷದನ್ನ ಒಂದು ಮಾಡ್ತಾ ಇದ್ದೀನಿ ಅಂತ. ನನಗೆ ಇದು ಬಹಳ ಹೊಸ ಕಾನ್ಸೆಪ್ಟ್ ಅಂಡ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಯಾಕೆ ಅಂತಂದ್ರೆ ಇವಾಗ ಈ ಆಸ್ತಿ ವಿಷಯಗಳಲ್ಲಿ ಕೂಡ ಫ್ಯಾಮಿಲಿ ಟ್ರೀನ್ ಬಿಟ್ಟು ನಮ್ಮ BBMP ಇರ್ಬೋದು ಎಲ್ಲಾನು ತುಂಬಾ ಕೇಳ್ತಿದ್ದಾರೆ. ನಮ್ಮ ಯಾರೋ ಹೇಳಿದ್ರು, ಗುಜರಾತ್ ಅಲ್ಲಿ 10 ತಲೆಮಾರುಗಳಿಂದ ಯಾರೋ ಫ್ಯಾಮಿಲಿ ಅವರೆಲ್ಲ ಕೆಲವರು ಅವ್ರಿಗೆಲ್ಲ ಬರ್ದಿಟ್ಟಿದ್ದಾರೆ. ಅದು ಪ್ರೂಫ್ ಅವ್ರಿಗೆ ಉಪಯುಕ್ತವಾಗ್ಬಿಟ್ಟು ಆ ಫ್ಯಾಮಿಲಿನಲ್ಲಿರೋ ಒಂದು ಆಸ್ತಿ ಇರ್ಬೋದು, ಏನೋ ಇರ್ಬೋದು, ಮುಂದೆ ಪಾಸ್ ಆನ್ ಆಗೋದಕ್ಕೆ ಒಂದು ಎವಿಡೆನ್ಸ್ ಅನ್ನೋ ತರ ಕೂಡ ಆಗ್ಬಿಡುತ್ತೆ, ಯಾರೋ ತರ ಮಾಡಿರೋದು ಅಂತ. ಈ ಹಿರಿಯರು ನಮ್ಮ ತಲೆಮಾರೆಲ್ಲ ನಶಿಸೋದ್ರ ಒಳಗಡೆ ಈ ತರ ಸುಜಾತಾ ಮೇಡಮ್ ಹೇಳದಂಗೆ ಇನ್ನೂ ಜಾಸ್ತಿ ಜನ ಮಾಡಿದ್ರೆ ಸ್ವಲ್ಪ
ಈ ಆಸ್ತಿಗಳ ಕಚಾಟಗಳು ಅಥವಾ ಏನಾದ್ರು ಇದು ಅದ್ರಲ್ಲೂ ಸ್ವಲ್ಪ ಸಿಂಪ್ಲಿಫೈ ಆಗಬಹುದು ಅಂತ ಒಂದು ನನಗೇನೋ ಒಂದು ಹೊಳಿತು ಸುಮ್ನೆ. ಇಲ್ಲ ನಮ್ ಖುಷಿಗೆ ಮುಂದಿನವ್ರ ಜನರೇಷನ್ ನೋಡ್ಕೊಳ್ಳಿ ಬೇಕಾದಾಗ. ಈಗ ಮೊಮ್ಮಕ್ಳು ದೊಡ್ಡವರಾದಾಗ ಈಗ ನಾವು ಹೇಳ್ತಿದ್ವಿ, ನಮ್ಮ ಅತ್ತಿನ ಎಲ್ಲ ಕೇಳ್ತಿದ್ವಿ ಏನಾಯ್ತು ಅವಾಗ ಏನಾಯ್ತು, ಇವಾಗ ಈಗ ಯಾರು ಕೇಳೋಷ್ಟಿಲ್ಲ. ಅಟ್ಲೀಸ್ಟ್ ಅವ್ರು ದೊಡ್ಡವರಾದ್ಮೇಲೆ ಒಂಚೂರು ನಮ್ದು ಏನಾದ್ರು ಓದಿದ್ರೆ ಅವ್ರಿಗೆ ಎಲ್ಲ ಒಂದು ಆಗ್ಬೋದು, ನಮ್ಮಿಂದ ಒಂದು ಇನ್ಸ್ಪೈರ್ ಆಗ್ಬೋದು, ಆ ಗುಣಗಳೊಂದು ಇಷ್ಟ ಆಗ್ಬೋದು, ಅವ್ರು ಕಲಿಬೋದು ಏನೋ. ಅದು ಎಲ್ಲ ಇದ್ಕೊಂಡು ನಮ್ಗೆ ಇಷ್ಟ ಅದು ಕೂಡ ಆಸ್ತಿನೇನೆ, ನೀವು ಬಿಟ್ಟು ಹೋಗೋ ಆಸ್ತಿನೇನೆ ಅವೆಲ್ಲ ಅಮೂಲ್ಯವಾದ. ಹೌದು. ನಾನು ಇಷ್ಟು ದಿನ ವಯೋಮನಸ್ಸದಲ್ಲಿ ಕೇಳ್ತಾನೆ ಇದ್ದೀನಿ, ಯಾವತ್ತೂ ಮಾತಾಡಿಲ್ಲ. ಇವತ್ತು ನನ್ಗೆ ನೀವೆಲ್ಲ ಹೇಳಿದ್ ಕೇಳಿ ನನ್ಗೆ ಏನೋ ಒಂದು ಹೇಳ್ಬೇಕನ್ನಿಸ್ತು. ಇಲ್ಲ, ಬಹಳ ಒಳ್ಳೇದಾಯ್ತು. ಇದೇ ತರ ನಾವು ನಮ್ ಎಕ್ಸ್ಪೀರಿಯನ್ಸ್ ನಮ್ದನ್ನ ಡಿಸ್ಕಸ್ ಮಾಡ್ಬೇಕು. ಆಕ್ಚುಲಿ ಇದು ಚರ್ಚೆನೆ ಹೆಚ್ಚು ಒಳ್ಳೇದು. ನಮ್ ಕಷ್ಟ ಸುಖ ಏನಿದೆ, ಹೇಗೆ ಅದರಿಂದ ಆಚೆ ಬಂದ್ವಿ ಅಂತ ಥಿಯರಿಟಿಕಲ್ ಆಗಿ ಮಾತಾಡೋದೇ ಒಂದು, ಪ್ರಾಕ್ಟಿಕಲ್ ಆಗಿ ನಾವು ಕಂಡಿರೋ ಕಷ್ಟ ಅದನ್ನ ನಾವ್ ಹೆಂಗ್ ಸಾಲ್ವ್ ಮಾಡ್ಕೊಂಡ್ವಿ ಅಂದ್ರೆ ಅಟ್ ಲೀಸ್ಟ್ ನಮ್ ತರಾನೇ ಇನ್ನೊಬ್ರು ಇದ್ದವರಿಗೂ ತುಂಬಾ ಅನುಕೂಲ ಆಗುತ್ತೆ. ಆಕ್ಚುಲಿ ನಾವ್ ಹಿಂಟ್ಸ್ ತಗೋಬಹುದು ಇನ್ನೊಬ್ರಿಂದ. ಹೀಗೇನಿಲ್ಲ, ನನಗೆ ಖುಷಿ ಕೊಟ್ಟಿದೆ ನೋಡಿ. ಹೇಳೋಣ ಅಂತ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್, ನಿಮ್ದು ಇದು ತುಂಬಾ ಚೆನ್ನಾಗಿತ್ತು, ಹೇಳಿದ್ವಿ. ಅಲ್ಲ, ನಾವು ಯೂಶುವಲಿ ನಿಜ ಹೇಳ್ಬೇಕಂದ್ರೆ ಆಡೋ ಭಾಷೆ ಕನ್ನಡ ಆದ್ರೂನು ನಮ್ ವರ್ಕಿಂಗ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಸೊ ಸರ್ ಹೇಳಿದ್ರು ಕನ್ನಡದಲ್ಲೇ ಮಾತಾಡಿ ಮೇಡಮ್ ಅಂತ. ಹಾಗಾಗಿ ಸ್ವಲ್ಪ ಟೆಕ್ನಿಕಲ್ ಹಿಚ್ಚಸ್ ಅಲ್ಲಿ ಇಲ್ಲಿ ಆಗಿರ್ಬೋದು, ಅದಕ್ಕೆ ಕ್ಷಮೆ ನಿಮ್ಮಿಂದ ಇದ್ ಮಾಡ್ತೇನೆ. ಸೊ ಎಷ್ಟು ಆಗುತ್ತೆ ನನ್ನ ಕೈಲಿ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಆಯ್ತು. ಐ ಹ್ಯಾವ್ ಡನ್ ಮೈ ರೋಲ್. ಇಂಗ್ಲಿಷ್ ನಲ್ಲಿ ಆದ್ರೆ ಫ್ಲೂಯೆಂಟ್ ಆಗಿ ಬಂದ್ಬಿಡುತ್ತೆ ನಮ್ಗೆ, ಯಾವ್ದೇ ಟಾಪಿಕ್ ಆದ್ರೂ. ಇಲ್ಲಿ ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹಿಚ್ಚಸ್ ಇರುತ್ತೆ. ಬಟ್ ಸ್ಟಿಲ್ ನೀವೆಲ್ಲರೂ ತುಂಬಾ ಪೇಷಂಟ್ಲಿ ಕೇಳಿದ್ದೀರಾ, ನಿಮ್ ಅನುಭವಗಳನ್ನ ಶೇರ್ ಮಾಡಿದ್ರಿ, ನಂಗೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇಲ್ಲ, ಪ್ರಾಬಬ್ಲಿ ಆರ್ಗನೈಸರ್ಸ್ ಎಲ್ಲ ಇನ್ನೊಂದು ಮೀಟಿಂಗ್ ಏನಾದ್ರು ಅರೇಂಜ್ ಮಾಡೋ ಸಾಧ್ಯತೆನೂ ಇದೆ ಇಂಗ್ಲಿಷ್ ಅಲ್ಲಿ. ಯಾಕೆಂದ್ರೆ ಆಲ್ ಓವರ್ ಇಂಡಿಯಾ ಬೇರೆ ಜಾಸ್ತಿ ಜನನು ನಿಮ್ಮ ಸಲಹೆಗಳನ್ನೆಲ್ಲಾನು ಅವ್ರಿಗೆ ತಲುಪತ್ತೆ. ಅದು ನನಗೆ ಅನ್ಸುತ್ತೆ. ಇನ್ಯಾರಿಗಾದ್ರೂ ಏನಾದ್ರು ಕೇಳೋದಿದ್ಯಾ? ನಿಮ್ಮ ಕನ್ನಡ ಚೆನ್ನಾಗಿದೆ ಮೇಡಮ್, ಡೋಂಟ್ ಅಂಡರ್ ಎಸ್ಟಿಮೇಟ್. ಚೆನ್ನಾಗೇ ಇದೆ, ಕನ್ನಡ ಚೆನ್ನಾಗಿದೆ. ಒಂದು ಸೇಯಿಂಗ್ ಇದೆ, ಒಂದು ಏಜಿಂಗ್ ಬಗ್ಗೆ. ಏಜಿಂಗ್ ಇನ್ ದಿ ನಾರ್ಮಲ್ ಕೋರ್ಸ್ ಈಸ್ ಆಡಿಂಗ್ ಲೈಫ್ ಟು ಇಯರ್ಸ್, ಅಲ್ಲ ಇಯರ್ಸ್ ಟು ಲೈಫ್. ನಂಗೆ 80 ಆಯ್ತು, 85 ಆಯ್ತು, 87 ಅಂತ. ಏಜಿಂಗ್ ಥ್ರೂ ಯೋಗ ಈಸ್ ಆಡಿಂಗ್ ಲೈಫ್ ಟು ಇಯರ್ಸ್. I've heard this saying actually, but you are actually practicing, sir, and you practice ಮಾಡಿ you are preaching. That is great, seriously. 4 years ಹೇಳಿದ್ರಲ್ಲ ಜನರೇಷನ್ದು, 4 years ಮಾಡಿಟ್ಟಿದ್ದೆ ನಾನು. ಆಸ್ತಿ ಏನಿಲ್ಲ, ನಾನು 35 ಗವರ್ಮೆಂಟ್ ಅಲ್ಲಿ ಇದ್ದೆ. ಆಸ್ತಿ ಎರಡೇ ನನಗೆ ಇರೋದು. ಒಂದು ನಾನು ಇರೋ ಅಪಾರ್ಟ್ಮೆಂಟ್, ಎರಡನೇದು ನನ್ನ ಹೆಂಡತಿ. Invaluable. ಅದರಿಂದ ಆಸ್ತಿ ಬಗ್ಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಆದ್ರೂ ಜನರೇಷನ್ ಬಗ್ಗೆ 4 ಜನರೇಷನ್ದು, ನಮ್ಮ ತಂದೆಗೆ 7 ಜನ ಹೆಣ್ಮಕ್ಳು, ಗಂಡ್ಮಗ. ಅವ್ರಿಗೆಲ್ಲ ಈಗ ಮೊಮ್ಮಕ್ಕಳು ಮರಿಮಕ್ಕಳು ಆಗಿದ್ದಾರೆ. ಅದರಿಂದ ಎಲ್ಲಾರ್ದು ಗೊತ್ತಾಗ್ಲಿ ಅಂದ್ಬಿಟ್ಟು ಬರ್ದಿಟ್ಟಿದ್ದೀನಿ ಎಲ್ಲ. ಬಹಳ ಒಳ್ಳೇದು. ನಮ್ಮ ಅಜ್ಜ ಕೂಡ ಹಾಗೆ ಬರೆಯೋರು, ಡೈರಿನ ಬರ್ದಿಟ್ಟಿದ್ದಾರೆ. ತುಂಬಾ ಸಿಚುವೇಶನ್ಸ್ ಬಗ್ಗೆ, ಯಾರ್ಯಾರನ್ನ ಭೇಟಿ ಆದ್ರು, ಲೈಫ್ ಅಲ್ಲಿ ಹೆಂಗ್ ನಡ್ಕೊಂಡ್ ಬಂದ್ರು, ಮುಂದೆ ಹೆಂಗ್ ಬರ್ದ್ರು, ಲೈಫ್ ಬಗ್ಗೆ, ಕರಿಯರ್ ಬಗ್ಗೆ, ಕೆಲವೊಂದು ಒಳ್ಳೆ ಕ್ವಾಲಿಟೀಸ್ ಬಗ್ಗೆ ಅದನ್ನೆಲ್ಲ ಬರ್ದಿಟ್ಟಿದ್ದಾರೆ. ಅದು ಓದ್ಲಿಕ್ಕೆ ಎಷ್ಟು ಸಂತೋಷ ಕೊಡುತ್ತೆ ಅಂದ್ರೆ ಅದೆಲ್ಲ ಯು ಕಾಂಟ್ ಮೆಜರ್. ಸೊ ಇಟ್ಸ್ ವೆರಿ ಮಚ್ ವ್ಯಾಲ್ಯೂಬಲ್ ಆಕ್ಚುಲಿ. ಆ ಜನರೇಷನ್ ಅವರಿಗೆ ಇದ್ದಂತ ಏನ್ ಹೇಳ್ತೀನಿ ನಾನು, ಆಬ್ಸೆಸಿವ್ ಟ್ರೇಟ್ಸ್, ಮೆಟಿಕ್ಯುಲಸ್ ಆಗಿರೋದು, ಬೀಯಿಂಗ್ ಮೋರ್ ಡಿಸಿಪ್ಲಿನ್ಡ್, ಪ್ರೀಚಿಂಗ್ ಆಲ್ ಗುಡ್ ವ್ಯಾಲ್ಯೂಸ್, ಇದೆಲ್ಲ ಏನಿತ್ತು, ಐ ಡೋಂಟ್ ಸಿ ದಟ್ ವೆರಿ ಮಚ್ ಇನ್ ದ ಕರೆಂಟ್ ಜನರೇಷನ್. ಆಲ್ದೋ ನಾವು ಎಷ್ಟೇ ನಿಮ್ಮನ್ನ perhaps we try to follow your steps or even sometimes imitate, but I think somewhere that generation aden kodtu previous generation, I think that we will never be able to meet whatever said and done. And I think people from this generation, nim generation ಅವರು ಏನಿದ್ದಾರಲ್ಲ, they are all very well read people, very knowledgeable.
with lifetime experiences which they used to always practically apply ಮಾಡಿ ಹೇಳೋರು ನಮ್ಗೆ with examples. Now it is becoming more of, just that we preach and we don't follow. So there is a lot of generation, sandwich generation that I told you. Yeah. ಜಯಲಕ್ಷ್ಮಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಗುಡ್ ಎಕ್ಸ್ಪೀರಿಯನ್ಸ್. ಹೌದು, ಬಹಳ ಚೆನ್ನಾಗಿದೆ. ಒಳ್ಳೇದು. ಥ್ಯಾಂಕ್ ಯು ಮೇಡಮ್. Thank you, sir. ಏನ್ ಜಯಲಕ್ಷ್ಮಿನ ಹೆಸರು ಚೆನ್ನಾಗಿದೆಯೋ ನಾವ್ ಕೊಡೋ ಇದು ದೇವ್ರಿಗೆ ಗೊತ್ತಾಗ್ಬೇಕು. ಇದುವರೆಗೆ ಡಾಕ್ಟರು ವೇದಾ ಶೆಟ್ಟಿಗೇರಿ ಅವರು ನಮಗೆ ತಿಳಿಸಿಕೊಟ್ಟಿದ್ದ ಮುಖ್ಯವಾದ ಮಂತ್ರ ನಾನು ಹೇಳಬಹುದಾದ್ರೆ, ಸುಲಭದ ಉಪಾಯ ಅಂದ್ರೆ ಆಕ್ಟಿವ್ ಆಗಿರ್ಬೇಕು. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಆಕ್ಟಿವ್ ಆಗಿ ಇದ್ದಷ್ಟು ನಾವು ವೃದ್ಧಾಪ್ಯನ ದೂರ ಮಾಡ್ತೀವಿ, ಈ ಎಂಪ್ಟಿನೆಸ್ ಸಿಂಡ್ರೋಮ್ ಅನ್ನೋದ್ರಿಂದ ಆಚೆ ಬರ್ತೀವಿ ಅಂತ ಅದಕ್ಕೆ ತುಂಬಾ ಸುಲಭವಾಗಿ ಸರಳವಾಗಿ ಡಾಕ್ಟರ್ ವಿವರಿಸ್ಕೊಟ್ಟಿದ್ದಾರೆ. ಯಾವ ರೀತಿಯಿಂದ ನಾವು ನಮ್ಮ ಉಳಿದಿರೋ ಜೀವನಾನ ಶಾಂತಿ ಸಮಾಧಾನದಿಂದ ಕಳೀಬಹುದು, ಚಟುವಟಿಕೆಗಳಲ್ಲೆಲ್ಲ ತೊಡಗಿಸ್ಕೊಳ್ಬಹುದು. ಆಮೇಲೆ ನಾವು ಏನನ್ನ ಮಾಡಬಾರದು, ನೆಗೆಟಿವ್ ಥಾಟ್ಸ್ ಎಲ್ಲ ತರದ್ದು ಅದನ್ನೆಲ್ಲ ಬಿಡಬಾರ್ದು. ಇವುಗಳೆಲ್ಲನೂ ತುಂಬಾ ಉಪಯುಕ್ತವಾಗಿ ಸಲಹೆಗಳನ್ನ ಡಾಕ್ಟರ್ ಕೊಟ್ಟಿದ್ದಾರೆ. ನಮಗೆಲ್ಲರೂ ನಾವು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮಗೆಲ್ಲರಿಗೂ ಇದು ತುಂಬಾನೇ ಅದು ನಮ್ಮ ಲೈಫ್ ಇಂಪ್ರೂವ್ ಆಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಡಾಕ್ಟ್ರೆ, ವಯೋಮಾನಸ ಸಂಜೀವಿನಿಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮೇಡಮ್, ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್. ಆಕ್ಚುಲಿ ನನಗೂ ನಿಮ್ಮಿಂದ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರೋದ್ರಿಂದ ಕಲೀಲಿಕ್ಕೆ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದು. ಮತ್ತು ಮುಂದೆ ಯಾವ್ದಾದ್ರೂ ಒಳ್ಳೆ ಟಾಪಿಕ್ ಜೊತೆಗೆ ನಿಮ್ಮ ಒಟ್ಟಿಗೆ ಎಲ್ಲರ ಜೊತೆಗೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮನ ಸೈನ್ ಆಫ್ ಮಾಡೋಣ ಅಂತ. ಥ್ಯಾಂಕ್ ಯು ಮೇಡಮ್. ರೆಕಾರ್ಡಿಂಗ್ ಅನ್ನ ಸ್ಟಾಪ್ ಮಾಡ್ಬೋದು ಕೋಆರ್ಡಿನೇಟರ್. ದಯವಿಟ್ಟು ರೆಕಾರ್ಡಿಂಗ್